ಹಾಯ್ ಹಲೋ ನಮಸ್ಕಾರ. ಪಿ ಯು ಸಿ ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ತುಂಬ ಜನ ಇವಾಗ ಫಸ್ಟ್ ಪಿ ಯು ಸಿ ಮುಗಿಸಿದ್ದೀರಾ, ನನಗೆ ಗೊತ್ತಿದೆ ಆಲ್ರೆಡಿ. ಒಳ್ಳೆ ರಿಸಲ್ಟ್ ಕೂಡ ತಂದಿದ್ದೀರಾ. ತುಂಬ ಜನ ಟೆಕ್ಸ್ಟ್ ಮಾಡಿದ್ದೀರಾ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ. ಸೊ ವೆರಿ ಹ್ಯಾಪಿ ಫಾರ್ ಆಲ್ ಆಫ್ ಯು. ಮತ್ತು ಕೆಲವರು ಅಷ್ಟೊಂದು ಒಳ್ಳೆ ರಿಸಲ್ಟ್ ತೆಗಿಯೋಕ್ಕಾಗಿರಲ್ಲ. ನೋ ಪ್ರಾಬ್ಲಮ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಓಕೆ, ಸೊ ಇವತ್ತಿನ ನಾವು ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸ್ಟೂಡೆಂಟ್ಸ್, ನೀವೆಲ್ಲ ಈಗ ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದೀರಾ ಅಲ್ವಾ? ಸೊ ಸೆಕೆಂಡ್ ಪಿ ಯು ಸಿಲಿ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ಹೌ ಟು ಸ್ಕೋರ್ 80 on 80 ಇನ್ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್. ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಟ್ಯಾಗ್ ಇದೆ. ದ ಟ್ಯಾಗ್ ಇಸ್ ರೀಡಿಂಗ್ ಸ್ಮಾರ್ಟ್ ಸ್ಟ್ರಾಟಜಿ ಈಸ್ ಬೆಟರ್ ದ್ಯಾನ್ ಹಾರ್ಡ್ ವರ್ಕ್ ಅಂದ್ಬಿಟ್ಟು. ಸೊ ಕರ್ನಾಟಕ ಬೋರ್ಡ್ ಎಕ್ಸಾಮ್ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್. ಓಕೆ, ಸೊ ಫಸ್ಟ್ ಪಿ ಯು ಮುಗಿಸಿ ಸೆಕೆಂಡ್ ಪಿ ಯುಗೆ ಬಂದಿದ್ದೀರಾ. ಸೆಕೆಂಡ್ ಪಿ ಯು ಅಲ್ಲಿ ಮ್ಯಾಥ್ಸಲ್ಲಿ 80 out of 80 ಯಾವ ಥರ ತೆಗಿಬೇಕು ಅನ್ನೋದನ್ನ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಲ್ ರೈಟ್, ಸೊ ಟು ಸ್ಟಾರ್ಟ್ ವಿತ್, ನಮ್ಮ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಆಲ್ರೆಡಿ ಪಾಸ್ ಔಟ್ ಆಗಿದ್ದಾರೆ. ನೀವೇಗೆ ಫಸ್ಟ್ ಪಿ ಯು ಪಾಸ್ ಆಗಿ ಸೆಕೆಂಡ್ ಪಿ ಯುಗೆ ಬಂದಿದ್ದೀರಲ್ವಾ, ಅದೇ ರೀತಿ ಸೆಕೆಂಡ್ ಪಿ ಯು ಪಾಸ್ ಆಗಿ ಹೋಗಿದ್ದಾರಲ್ವ ಸ್ಟೂಡೆಂಟ್ಸು. ತುಂಬ ಜನ ಸ್ಟೂಡೆಂಟ್ಸ್, ಮೆಜಾರಿಟಿ ಆಫ್ ದೆಮ್ ಆರ್ ಸ್ಕೋರ್ಡ್ 100 out of 100 ಇನ್ ಮ್ಯಾಥ್. ಓಕೆ, ಸೊ ಹೇಗಿದು ಸಾಧ್ಯ ಅನ್ನೋದಾದರೆ, ಸೊ ಸ್ಟೂಡೆಂಟ್ಸ್ ಈ PCMB ಅಥವಾ ಕಂಪ್ಯೂಟರ್ ಸೈನ್ಸ್ ಯಾರು ತೊಗೊಂಡಿದ್ದಾರೋ ಅದು. ಸೊ ಈ 4 ಸಬ್ಜೆಕ್ಟ್ಸ್ ನೋಡೋದ್ಬೇಕಾದ್ರೆ ಮ್ಯಾಥ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ವಿತ್ 0 ಥಿಯರಿ. ಥಿಯರಿನೇ ಇಲ್ಲ ಮ್ಯಾಥ್ಸಲ್ಲಿ. ಫಿಸಿಕ್ಸಲ್ಲಿ ಥಿಯರಿ 1% ಆದರೂ ಇರುತ್ತೆ. ಕೆಮಿಸ್ಟ್ರಿಯಲ್ಲಿ ಥಿಯರಿ 1% ಆದರೂ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಅಂತೂ ಥಿಯರಿ ಇದೆ. ಬಯಾಲಜಿ ಅಂತೂ ಫುಲ್ ಥಿಯರಿ. ಸೊ ಮ್ಯಾಥ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ವೇರ್ ಇಟ್ ಈಸ್ ಥಿಯರಿ 0%. ಥಿಯರಿ ಇಲ್ಲವೇ ಇಲ್ಲ. ಸೊ ಮ್ಯಾಥ್ಸಲ್ಲಿ ಔಟ್ ಸ್ಕೋರ್ ಮಾಡೋದು ಈಸ್ ವೆರಿ ಮಚ್ ಪಾಸಿಬಲ್. ಓಕೆ, ಸೊ ಅದು ಹೇಗೆ ಅನ್ನೋದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ರಿಯಾಲಿಟಿ ನೋಬಡಿ ಟೆಲ್ಸ್ ಯು. ಸೊ ವಾಟ್ ಇಸ್ ದಟ್ ರಿಯಾಲಿಟಿ ಸ್ಟೂಡೆಂಟ್ಸ್? ಇಟ್ಸ್ ನಾಟ್ ಅಬೌಟ್ ಇಂಟೆಲಿಜೆನ್ಸ್, ಮತ್ತು ಇಟ್ ಈಸ್ ಆಲ್ ಅಬೌಟ್ ಸ್ಟ್ರಾಟಜಿ. ಸೊ ಇಟ್ಸ್ ನಾಟ್ ಅಬೌಟ್ ಇಂಟೆಲಿಜೆನ್ಸ್ ಅಂದ್ರೇನು, ಟಾಪರ್ಸ್ ಆರ್ ನಾಟ್ ಜೀನಿಯಸಸ್. ದೇ ಜಸ್ಟ್ ಮೇಕ್ ಫ್ಯೂವರ್ ಮಿಸ್ಟೇಕ್ಸ್ ದ್ಯಾನ್ ಎವ್ರಿ ಒನ್ ಎಲ್ಸ್. ಸೊ ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ, ಟಾಪರ್ ಕೂಡ ಮಿಸ್ಟೇಕ್ ಮಾಡ್ತಾರೆ, ಬಟ್ ಎಲ್ಲರಿಗಿಂತ ಕಡಿಮೆ ಮಾಡ್ತಾರೆ ಮಿಸ್ಟೇಕ್ ಅವರು. ಓಕೆ, ಸೊ ಇದು ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲ. ನಿಮಗೆ ಅರ್ಥ ಆಗಬೇಕು ಟಾಪಿಕ್, ಎಸ್, 100% ಅರ್ಥ ಆಗಬೇಕು. ಪ್ರತಿಯೊಂದು ಚಾಪ್ಟರ್ಗೂ ಕಾನ್ಸೆಪ್ಟ್ ಇದ್ದಾವೆ, ಎಸ್. ಸೊ ಈ ಕಾನ್ಸೆಪ್ಟ್ಗಳು ಅರ್ಥ ಮಾಡಿಸೋದಕ್ಕೆ ನಾವಿದ್ದೀವಿ. ನಾವಂದರೆ ಯಾರು? ಪರೀಕ್ಷೆ ಇದ್ದೀವಿ. ನಾನಿದ್ದೀನಿ, ಶ್ವೇತಾ ಮ್ಯಾಮ್ ಇದ್ದಾರೆ, ಪರೀಕ್ಷೆ ಇದೆ, ನಮ್ಮ 1 shot ವೀಡಿಯೋಸ್ಗಳಿದ್ದಾವೆ. ಸೊ ಅಲ್ಲಿಂದ ನೀವೇನು ಕಲಿಬೋದು? ಯು ಕ್ಯಾನ್ ಗೋ ಆ್ಯಂಡ್ ಲರ್ನ್ ದ ಟಾಪಿಕ್ಸ್ ವೆರಿ ವೆಲ್. ಓಕೆ, ಮತ್ತು ಇಟ್ಸ್ ಅಬೌಟ್ ಸ್ಟ್ರಾಟಜಿ. ಸೊ 80 out of 80 ತೆಗಿಬೇಕಂದ್ರೆ 13 ಚಾಪ್ಟರ್ ಇದೆ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ. 13 ಚಾಪ್ಟರ್ ಓದಬೇಕಾ? ಬೇಡ. ಯಾವ ಚಾಪ್ಟರ್ ಓದಬೇಕು, ಯಾವ ಚಾಪ್ಟರ್ ಬಿಡಬೇಕು? ಐಲ್ ಟೆಲ್ ಯು. ಓಕೆ, ಇಟ್ ಈಸ್ ಆಲ್ ಅಬೌಟ್ ದ ಸ್ಟ್ರಾಟಜಿ. ಸೊ ನೀವು ಆ ಚಾಪ್ಟರ್ನ ಫೋಕಸ್ ಮಾಡಿ ಅದನ್ನು ಓದಿದ್ರೆ 100% 80 out of 80 ಸ್ಟೂಡೆಂಟ್ಸ್. ಓಕೆ, ಸೊ ಇಂಟೆಲಿಜೆಂಟ್ ಆಗಿರ್ಬೇಕಂತೇನಿಲ್ಲ, ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕು, ಮೆಮರೈಸ್ ಮಾಡಬೇಕು. ಪ್ರಾಕ್ಟೀಸ್ ಇಸ್ ದ ಕೀ, ಅಷ್ಟೇ. ಪ್ರಾಕ್ಟೀಸ್ ಇಸ್ ದ ಕೀ. ನೆಕ್ಸ್ಟು, ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಗೈಡ್. ದ ಬ್ಲೂ ಪ್ರಿಂಟ್ ಇಸ್ ಪ್ರಿಡಿಕ್ಟೇಬಲ್. ಸ್ಟೂಡೆಂಟ್ಸ್ ನೋಡಿ, ಒಂದು ಎಕ್ಸಾಮ್ ನಡೆಸಬೇಕಂದ್ರೆ ಕರ್ನಾಟಕ ಗೌರ್ಮೆಂಟ್ KACAB ಅವರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನಡೆಸಬೇಕಂದ್ರೆ ದೇ ಆರ್ ಗಿವಿಂಗ್ ಅ ಬ್ಲೂ ಪ್ರಿಂಟ್. ಫಸ್ಟ್ ಆಫ್ ಆಲ್, ಬ್ಲೂ ಪ್ರಿಂಟ್ ಅಂದ್ರೆ ಏನು? 13 ಚಾಪ್ಟರ್ಗಳಿಂದ ಪ್ರತಿ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಆ ಮಾರ್ಕ್ಸ್ನು ಡಿವಿಷನ್ ತೋರಿಸಿದ್ದಾರೆ. ಸೊ ಇಲ್ಲಿ 10 ಮಾರ್ಕ್ ಬರುತ್ತಲ್ವಾ, ಒಂದು 5 ಮಾರ್ಕು, ಒಂದು 3 ಮಾರ್ಕು, ಒಂದು 2 ಮಾರ್ಕು. ಸೊ ಡಿವಿಷನ್ ಇಸ್ ವೆರಿ ಕ್ಲಿಯರ್ ಸ್ಟೂಡೆಂಟ್ಸ್, ಡಿವಿಷನ್ ಇಸ್ ವೆರಿ ಕ್ಲಿಯರ್. ಮತ್ತು ನಿಮಗೆ ಇಂಟರ್ನಲ್ ಚಾಯ್ಸ್ ಕೂಡ ಕೊಡ್ತಾರೆ. ಸೊ 9 ಕ್ವಶನ್ ಕೊಟ್ಬಿಟ್ಟು 6 ಕ್ವಶನ್ ಬರೀರಿ, ಮತ್ತೆ 9 ಕ್ವಶನ್ ಕೊಟ್ಬಿಟ್ಟು 6 ಕ್ವಶನ್ ಬರೀರಿ, 7 ಕ್ವಶನ್ ಕೊಟ್ಬಿಟ್ಟು 4 ಕ್ವಶನ್ ಬರೀರಿ, 2 ಕ್ವಶನ್ ಕೊಟ್ಬಿಟ್ಟು 1 ಕ್ವಶನ್ನ ಬರೀರಿ. ಈ ಥರ ಇಂಟರ್ನಲ್ ಚಾಯ್ಸಸ್ ಕೂಡ ಇದ್ದಾವೆ. ಇವಾಗ 9ರಲ್ಲಿ 6 ಬರೀಬೇಕು. ಸೊ 6 ಬರುವ ಚಾಪ್ಟರ್ಗಳನ್ನು ನೋಡ್ಕೊಳ್ಳಿ. ಯಾವ 6 ಬರ್ತಾ ಇದ್ದಾವೆ? 6 ಕ್ವಶನ್ ಬರ್ತಾ ಇದ್ದಾವಲ್ವ, 6 ಕ್ವಶನ್ ಯಾವ ಚಾಪ್ಟ್ರಿಂದ ಬರ್ತಾ ಇದ್ದಾವೆ ಅಂತ ನೋಡಿ. ಆ ಚಾಪ್ಟರ್ ಮೇಲೆ ಫೋಕಸ್ ಮಾಡಿ ಸಾಕು. ಯುಲ್ ಗೆಟ್ ಔಟ್ ಇನ್ ಮ್ಯಾಥ್ಸ್ ಅಲ್ವಾ? ಸೊ ದ ಬ್ಲೂ ಪ್ರಿಂಟ್ ಇಸ್ ಪ್ರೆಡಿಕ್ಟಬಲ್. ಸೊ ನಮ್ಮ ಕ್ವಶನ್ ಪೇಪರು 2026 ಬಂದಿದೆ. ಈ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಹಿಂದಿನ ವರ್ಷದ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಅದ್ರ ಹಿಂದಿನ ವರ್ಷದ ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಪ್ರತಿ ಕ್ವಶನ್ ಪೇಪರ್ಗಳು ಬ್ಲೂ ಪ್ರಿಂಟನ್ನೇ ಫಾಲೋ ಮಾಡ್ತಾ ಇದ್ದಾವೆ. ಸೊ ಬ್ಲೂ ಪ್ರಿಂಟ್ ಇಸ್ ಪ್ರೆಡಿಕ್ಟೇಬಲ್. ಈ ಬ್ಲೂ ಪ್ರಿಂಟ್ ನಿಮಗೂ ಕೂಡ ನಾವು ಅವೈಲೇಬಲ್ ಮಾಡಿಸ್ತೀವಿ. ಸೊ ಬ್ಲೂ ಪ್ರಿಂಟಿನ ಪ್ರಕಾರ ನೀವು ಓದಿದ್ರೆ ದೆನ್ ಇಟ್ ಇಸ್ ಡನ್ ಅಲ್ವಾ? ಸೊ ಬ್ಲೂ ಪ್ರಿಂಟಲ್ಲಿ ಏನು ಕೊಟ್ಟಿದ್ದಾರೋ ಅದೇ ರೀತಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಬರುತ್ತೆ. ಸೊ ಫೋಕಸ್ ಆನ್ ಬ್ಲೂ ಪ್ರಿಂಟ್, ಫೋಕಸ್ ಆನ್ ಹೈ ವೇಟೆಡ್ ಚಾಪ್ಟರ್ಸ್, ಫೋಕಸ್ ಆನ್ ಈಸಿ ಚಾಪ್ಟರ್ಸ್. ಓಕೆ, ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಸ್ಕೋರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಎವ್ರಿ ಇಯರ್ ದ ಸೇಮ್ ಚಾಪ್ಟರ್ಸ್, ಸೇಮ್ ಕ್ವಶನ್ ಟೈಪ್ಸ್, ಸೇಮ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ದ ಎಕ್ಸಾಮ್ ಡಸ್ ನಾಟ್ ಸರ್ಪ್ರೈಸ್ ಯು, ಯು ಸರ್ಪ್ರೈಸ್ ಯುವರ್ ಸೆಲ್ಫ್ ಬೈ ನಾಟ್ ಬೀಯಿಂಗ್ ಪ್ರಿಪೇರ್ಡ್.
ಎಕ್ಸಾಮ್ ನಿಮ್ಮನ್ನ ಸರ್ಪ್ರೈಸ್ ಮಾಡಲ್ಲ, ನಿಮಗೆ ನೀವೇ ಸರ್ಪ್ರೈಸ್ ಮಾಡ್ಕೋತೀರಾ. ಹೌ? ಬೈ ನಾಟ್ ಪ್ರಿಪೇರಿಂಗ್ ವೆಲ್. ನೋಡಿ, ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಬುಕ್ ಕೊಟ್ಟಿದ್ದಾರೆ ನಮ್ಮ ಕೈಯಲ್ಲಿ, ಈ ಕಡೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಇವೆರಡು ಸ್ಟೂಡೆಂಟ್ ಕೈಗೆ ನಾವು ಕೊಡ್ತೀವಿ. ಸ್ಟೂಡೆಂಟ್ ಕೈಯಲ್ಲಿ ಎರಡೂ ಇದೆ, ಬ್ಲೂ ಪ್ರಿಂಟ್ ಇದೆ, ಬುಕ್ ಇದೆ. ಬ್ಲೂ ಪ್ರಿಂಟ್ ನೋಡಬೇಕು, ಓಕೆ, ಈ ಚಾಪ್ಟ್ರಿಂದ 10 ಮಾರ್ಕ್. ಬುಕ್ ನೋಡಬೇಕು, ಆ ಚಾಪ್ಟರ್ನ ಓದಬೇಕು. ಎಷ್ಟು ಮಾರ್ಕ್ಸ್ ಬರುತ್ತೆ? 10 ಮಾರ್ಕ್ ಬರುತ್ತೆ. ಇವೆರಡೂ ನಿಮ್ಮ ಕೈಯಲ್ಲಿದೆ. ಆದರೂ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ? ಓದಲ್ಲ. ಏನಾಗುತ್ತೆ ಅವಾಗ? ಸರಿಯಾಗಿ ಪ್ರಿಪೇರ್ ಆಗಲ್ಲ, ಪ್ರಾಕ್ಟೀಸ್ ಮಾಡಲ್ಲ. ಯು ವಿಲ್ ಸರ್ಪ್ರೈಸ್ ಯುವರ್ ಸೆಲ್ಫ್, ಬಟ್ ಕ್ವಶನ್ ಪೇಪರ್ ವಿಲ್ ನಾಟ್ ಸರ್ಪ್ರೈಸ್ ಯು ಸ್ಟೂಡೆಂಟ್ಸ್. ಓಕೆ, ಸೊ ಸೆಕೆಂಡ್ PUC 2026 ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಬೇಕಂದ್ರೆ, ನಮ್ಮ ಒನ್ ಶಾಟು, ನಮ್ಮ ಮ್ಯಾರಥಾನು, ನಮ್ಮ ಲೈವ್ ಕ್ಲಾಸಸ್ ಯಾರೆಲ್ಲ ನೋಡಿದ್ರೋ ಅವರಿಗೆಲ್ಲರಿಗೂ ಔಟ್ ಆಫ್ 100% ಬರೋ ಸಾಧ್ಯತೆ ಇತ್ತು. ಮತ್ತು ತುಂಬ ಜನ ಸ್ಟೂಡೆಂಟ್ಸ್ 100 ಔಟ್ ಆಫ್ 100 ತೆಗೆದಿದ್ದಾರೆ. ಓಕೆ, ಸೊ ಅದ್ರ ಜೊತೆಗೆ ಅಪ್ಕಮಿಂಗ್ ಇಯರ್ಗೂ ಕೂಡ ಅಷ್ಟೇ ಸೇಮ್ ಕಾನ್ಸೆಪ್ಟ್ಸ್ ಇದೆ, ಸೇಮ್ ಕ್ವಶನ್ಸ್ ಇದೆ. ಸೊ ನಮ್ಮ ಒನ್ ಶಾಟ್ ವೀಡಿಯೋಸ್ನ ರೆಫರ್ ಮಾಡಿ. ನಿಮ್ಗೆ ಇನ್ನಷ್ಟು ಅಟೆನ್ಷನ್ ಬೇಕಂದರೆ ನಾವು KCT ಇಂಟಿಗ್ರೇಟೆಡ್ ವಿಜೇತ ಬ್ಯಾಚ್ನ ನಡೆಸ್ತಾ ಇದ್ದೀವಿ ಫಾರ್ ಸೆಕೆಂಡ್ PUC ಸ್ಟೂಡೆಂಟ್ಸ್. ಸೊ ಈ ಬ್ಯಾಚಲ್ಲಿ ನಾವೇನೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಸ್ಟೂಡೆಂಟ್ಸ್, ಪ್ರತಿದಿನ ನಿಮಗೆ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್, ಸೊ ಒನ್ ಶಾಟ್ ಏನಿದೆ ದಟ್ ಈಸ್ ರೆಕಾರ್ಡೆಡ್. ಅದರಲ್ಲಿ ಓನ್ಲಿ ಒನ್ ವೇ ಇಂಟರಾಕ್ಷನ್ ಅಷ್ಟೇ, ಬರೀ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ಬಟ್ ಲೈವ್ ಕ್ಲಾಸಲ್ಲಿ ದೇರ್ ಇಸ್ ಅ 2 ವೇ ಇಂಟರಾಕ್ಷನ್. ನೀವು ನಿಮ್ಮ ಡೌಟ್ಸ್ನ ಕೇಳ್ಬೋದು, ಈ ಟಾಪಿಕ್ ಅರ್ಥ ಆಗಲಿಂದ ಇನ್ನೊಂದ್ಸತಿ ರಿಪೀಟ್ ಮಾಡೋಕ್ಕೆ ಹೇಳ್ಬೋದು. ನಾನು ನಿಮಗೆ ಪ್ರತಿ ಕ್ಲಾಸ್ ಆದಮೇಲೆ ನೋಟ್ಸ್ ಕೊಡ್ತೀವಿ, DPPs ಕೊಡ್ತೀವಿ, ಮತ್ತು ಚಾಪ್ಟರ್ ವೈಸ್ ಟೆಸ್ಟ್ ಕೊಡ್ತೀವಿ ಒಂದು ಚಾಪ್ಟರ್ ಆಗಿದ ತಕ್ಷಣ. ಸೊ ಇದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮ್ಮ ಪೇಯ್ಡ್ ಕ್ಲಾಸಸ್ಸಲ್ಲಿ. ಸೊ ನಿಮಗೂ ಕೂಡ ನಮ್ಮ ಪೇಯ್ಡ್ ಕ್ಲಾಸಸ್ KCT ವಿಜೇತ ಇಂಟಿಗ್ರೇಟೆಡ್ ಕೋರ್ಸ್ನ ಜಾಯ್ನ್ ಆಗಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, 9611265028 ಈ ನಂಬರ್ಗೆ KCT PU2 ಅಂತ ವಾಟ್ಸ್ಯಾಪ್ ಮಾಡಿ. ಸೊ ನಮ್ಮ ಟೀಮ್ ನಿಮ್ಮನ್ನ ರೀಚ್ ಔಟ್ ಆಗುತ್ತೆ, ನಿಮಗೆ ಈ ಕೋರ್ಸ್ನ ತೊಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ, ಮತ್ತು ನಿಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಸ್ಟೂಡೆಂಟ್ಸ್, ಈ ಕೋರ್ಸಲ್ಲಿ ಏನು ಸ್ಪೆಷಾಲಿಟಿ, ಇಟ್ ಈಸ್ ಡೈಲಿ ಲೈವ್ ಕ್ಲಾಸಸ್. PC, MB ಮತ್ತು CS ಕವರ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿ ಚಾಪ್ಟರ್ ಆಗಿದ ತಕ್ಷಣ ಅದರ KCT ಕ್ವಶನ್ಸ್ನ ಕೂಡ ನಾವು ನಿಮಗೆ ಮಾಡಿಸ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಬ್ಯಾಚ್. ಓಕೆ, ಸೊ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ, ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ಮಾತು ಹೇಳಬೇಕು, 5 ಸಬ್ಜೆಕ್ಟ್ನ ಹೇಳ್ಕೊಡ್ತಿದ್ದೀವಿ ವಿತ್ KCT. ಸೊ ಸ್ಟೂಡೆಂಟ್ಸ್, ನೀವು ಆಚೆಗಡೆ ಏನು ದುಡ್ಡನ್ನ ಕೊಡ್ತೀವಲ್ಲ ಅದರ ಫ್ರ್ಯಾಕ್ಷನಸ್ಟ್ ಅಮೌಂಟ್ನ ನಾವು ತೊಗೋತಾ ಇದ್ದೀವಿ ಅಷ್ಟೇ. ಫ್ರ್ಯಾಕ್ಷನಸ್ಟ್ ಅಮೌಂಟ್ನ ತೊಗೊಂಡು ನೀವು ಅಲ್ಲಿ 1 ತಿಂಗಳಿಗೆ ಏನು ಕೊಡ್ತೀರೋ ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ ನಾವು 1 ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಸೊ ಇಂಥ ಬೆಸ್ಟ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ತೊಗೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ಆಲ್ ರೈಟ್, ಸೊ ಬ್ಲೂ ಪ್ರಿಂಟ್ ಇಸ್ ಪ್ರಿಡಿಕ್ಟೇಬಲ್, ಅದ್ರ ಬಗ್ಗೆ ನಾವು ನೋಡಿರೋದು. ಕೊನೆಯದು ಒಂದು ಪಾಯಿಂಟ್ ಇಲ್ಲಿದೆ, ಫೋಕಸ್ ಆನ್ ಈಸಿ ಮಾರ್ಕ್ಸ್ ಫಸ್ಟ್, ಡು ನಾಟ್ ಚೇಸ್ ಹಾರ್ಡ್ ಕ್ವಶನ್ಸ್ ಆ್ಯಂಡ್ ಲೂಸ್ ದ ಗ್ಯಾರಂಟೀಡ್ ಒನ್ಸ್. ಸೊ 13 ಚಾಪ್ಟರ್ಸಲ್ಲೂ ಕೂಡ ಇಟ್ ಈಸ್ ಈಸಿ, ಮಾಡರೇಟ್ ಆ್ಯಂಡ್ ಹಾರ್ಡ್. ಓಕೆ, ಸೊ ಈಸಿ ಕೆಲವು ಚಾಪ್ಟರ್ಗಳಿದ್ದಾವೆ, ಮಾಡರೇಟ್ ಜಾಸ್ತಿ ಚಾಪ್ಟರ್ಗಳಿದ್ದಾವೆ, ಹಾರ್ಡ್ ಸ್ವಲ್ಪ ಕಡಿಮೆ ಚಾಪ್ಟರ್ಗಳಿದ್ದಾವೆ, ಬಟ್ ದೋಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಕ್ಸಾಮ್ ಪ್ಯಾಟರ್ನ್ ಬ್ರೇಕ್ ಡೌನ್. ಸೊ ಫಸ್ಟ್ ಒನ್ ಮಾರ್ಕ್ ಕ್ವೆಶ್ಚನ್ಸ್, ಡೈರೆಕ್ಟ್ ಫಾರ್ಮುಲಾ ಅಪ್ಲಿಕೇಶನ್, 0 ಥಿಂಕಿಂಗ್ ಟೈಮ್ ನೀಡೆಡ್, ನೆವರ್ ಸ್ಕಿಪ್ ದಿಸ್. ಸೊ 1 ಮಾರ್ಕ್ ಕ್ವೆಶ್ಚನ್ ವೆರಿ ಡೈರೆಕ್ಟ್ ಸ್ಟೂಡೆಂಟ್ಸ್, ವೆರಿ ಡೈರೆಕ್ಟ್. ಫಾರ್ ಎಕ್ಸಾಂಪಲ್ 2 + 3 ಎಷ್ಟು? ಓಕೆ, ಸೊ ಬೇಸಿಕ್ ಎಕ್ಸಾಂಪಲ್ ಕೊಟ್ಟೆ. ಅದೇ ರೀತಿ ಸೆಕೆಂಡ್ PUCಯ ಎಕ್ಸಾಂಪಲ್ಸಿನ ಮುಖಾಂತರ 1 ಮಾರ್ಕ್ ಕ್ವೆಶ್ಚನ್ಸ್ಗಳನ್ನ ಕೇಳ್ತಾರೆ. ನೆಕ್ಸ್ಟ್ 2 and 3 ಮಾರ್ಕ್ ಕ್ವೆಶ್ಚನ್ಸ್, ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಫ್ರಮ್ NCERT ಎಕ್ಸಸೈಸಸ್, ರಿಪಿಟೇಷನ್ ಈಕ್ವಲ್ಸ್ ಫುಲ್ ಮಾರ್ಕ್ಸ್ ಗ್ಯಾರಂಟೀಡ್. ಸೊ ಈ 2 or 3 ಮಾರ್ಕ್ಸ್ ಯಾವ ಥರ ಪ್ರಶ್ನೆಗಳಂದರೆ ಎಲ್ಲಿಂದ ಕೇಳ್ತಾರೆ ಅಂದರೆ, ಇಟ್ ಇಸ್ ಡೈರೆಕ್ಟ್ಲಿ ಫ್ರಮ್ ದ ಎಕ್ಸಾಂಪಲ್ಸ್, ಇಟ್ಸ್ ಡೈರೆಕ್ಟ್ಲಿ ಫ್ರಮ್ ದ ಎಕ್ಸರ್ಸೈಸಸ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ಆ ಎಕ್ಸಾಂಪಲ್ಸ್ ಎಕ್ಸರ್ಸೈಸಸ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಈ 2-3 ಮಾರ್ಕ್ಸ್ 100% ಫಿಕ್ಸ್ಡ್. 1 ಮಾರ್ಕ್ ಏನು, ಡೈರೆಕ್ಟ್ ಕ್ವಶನ್ಸ್, ಫಾರ್ಮುಲಾಗಳನ್ನು ಕೇಳ್ತಾರೆ ಅಥವಾ ವೆರಿ ಈಸಿ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟು 5 ಮಾರ್ಕ್ ಕ್ವಶನ್ಸ್. ಸೊ 5 ಮಾರ್ಕ್ ಕ್ವಶನ್ಸ್ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಿರುತ್ತೆ, ಬಟ್ ಇಟ್ ಈಸ್ ನಾಟ್ ವೆರಿ ಡಿಫಿಕಲ್ಟ್. ಸೊ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ ಅಂತ 2 ಚಾಪ್ಟರ್ಗಳಿದ್ದಾವೆ. ಇವೆರಡು ಆ ಚಾಪ್ಟರ್ ಹೆಸರೇ ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೂಡ ಇದರಲ್ಲಿ ಬರುತ್ತೆ, ಬಟ್ ವಿ ವಿಲ್ ಹೆಲ್ಪ್ ಯು ಟು ಕ್ರ್ಯಾಕ್ ದಿಸ್ ಕ್ವಶನ್ಸ್ ಡೌನ್, ಡು ನಾಟ್ ವರಿ. ಓಕೆ, ಸೊ ಸ್ಟೆಪ್ ಬೇಸ್ಡ್ ಆನ್ಸರ್ಸ್, ಪಾರ್ಷಿಯಲ್ ಮಾರ್ಕ್ಸ್ ಅವೈಲೇಬಲ್, ನೆವರ್ ಲೀವ್ ಬ್ಲ್ಯಾಂಕ್ ಈವನ್ ಇಫ್ ಸ್ಟಕ್. ಸೊ ಸ್ಟೂಡೆಂಟ್ಸ್ ತುಂಬ ಜನ ಕೇಳ್ತಾರೆ, ಸರ್ ನಾನು ಫುಲ್ ಸ್ಟೆಪ್ಸ್ ಬರೆದಿದ್ದೀನಿ, ಆನ್ಸರ್ ತಪ್ಪು ಬಂದಿದೆ, ಏನಾಗುತ್ತೆ ಅಂತ. ಪ್ರತಿಯೊಂದು ಸ್ಟೆಪ್ಪಿಗೂ ಮಾರ್ಕ್ ಇರುತ್ತೆ. ಆನ್ಸರ್ ತಪ್ಪಾದರೆ ಫೈನ್, ನೋ ಪ್ರಾಬ್ಲಮ್. 5 ಮಾರ್ಕಿಗೆ ನಿಮಗೆ 3 ಅಥವಾ 3.5 ಮಾರ್ಕ್ ಬರುತ್ತೆ. ಬಟ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕ್ಯಾರೀಸ್ ಮಾರ್ಕ್ಸ್ ಸ್ಟೂಡೆಂಟ್ಸ್, ಜ್ಞಾಪಕ ಇಟ್ಕೊಳ್ಳಿ ಅದನ್ನು. ಇದ್ರ ಜೊತೆಗೆ 6 ಮಾರ್ಕ್ಸ್ ಕೂಡ ಒಂದು ಪ್ರಶ್ನೆ ಇದೆ, 6 and 4 ಮಾರ್ಕ್. ಸೊ ದಟ್ ಇಸ್ ಟೋಟಲ್ ಆಫ್ 10 ಮಾರ್ಕ್ಸ್. ಸೊ 10 ಮಾರ್ಕ್ಸ್, 6 ಮಾರ್ಕ್ಸ್, 4 ಮಾರ್ಕ್ಸ್, 5, 3 and 2 and 1 mark questions. So this is the exam pattern. Okay, every mark matters. A student who scores 1 mark questions perfectly is already ahead. Okay, so 1 mark actually easy irutte, do not worry more about that.
1 ಮಾರ್ಕ್ ನೀವು ತೆಗೆದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಈಚ್ ಆ್ಯಂಡ್ ಎವ್ರಿ ಮಾರ್ಕ್ ಇಸ್ ಇಂಪಾರ್ಟೆಂಟ್. ಬಟ್ ಜಾಸ್ತಿ ಜನ ಸ್ಟೂಡೆಂಟ್ಸ್ ಕಷ್ಟಪಡೋದು ಈ 5 ಮಾರ್ಕ್ಸಲ್ಲಿ, 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಲ್ಲಿ, ಆಯಿತಾ. ಸೊ ಇದ್ರ ಮೇಲೆ ಜಾಸ್ತಿ ಈ ಸೆಕ್ಷನ್ಸಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಕಷ್ಟಪಡ್ತಾರೆ. ಬಟ್ ಎವ್ರಿಥಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಎಕ್ಸಾಮ್ ಪ್ಯಾಟರ್ನ್ ಬ್ರೇಕ್ ಡೌನ್. ನೆಕ್ಸ್ಟ್ ಹೈ ಸ್ಕೋರಿಂಗ್ ಚಾಪ್ಟರ್ಸ್ ಬಗ್ಗೆ ಮಾತಾಡೋದಾದರೆ ಸ್ಟೂಡೆಂಟ್ಸ್ ನಾವು, ಸೊ ದೀಸ್ ಆರ್ ದ ಹೈ ಸ್ಕೋರಿಂಗ್ ಚಾಪ್ಟರ್ಸ್ ಇನ್ ಸೆಕೆಂಡ್ PUC. ಸೊ ಯಾವುದೆಲ್ಲ ಚಾಪ್ಟರ್ಸ್ ಇದ್ದಾವೆ ಇಲ್ಲಿ ನೋಡಿ. ಮೊದಲನೇದಾಗಿ ಮೇಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಸೊ ಇದರ ಫೌಂಡೇಶನ್ ಕ್ಲಾಸ್ನ ಕೂಡ ನಾವು ಮಾಡಿದ್ದೀವಿ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲಲ್ಲಿ. ಸೊ ದಿಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಆ್ಯಂಡ್ ಸ್ಟೂಡೆಂಟ್ ಫೇವ್ರೆಟ್ ಚಾಪ್ಟರ್. ಇದು ಸ್ಟೂಡೆಂಟ್ಸಿನ ಫೇವ್ರೆಟ್ ಚಾಪ್ಟರ್. ಯಾವುದು? ಮೇಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ವೆರಿ ಇಂಪಾರ್ಟೆಂಟ್. ಬರೀ ಬೋರ್ಡ್ಸಲ್ಲ, KCTಯಲ್ಲೂ ದಿಸ್ ಹ್ಯಾಸ್ ಅ ವೆರಿ ಹೈ ವೇಟೇಜ್. ಓಕೆ, ಸೊ ದೀಸ್ ಆರ್ ಹೈ ಸ್ಕೋರಿಂಗ್ ಚಾಪ್ಟರ್ಸ್. ನೆಕ್ಸ್ಟ್ ಕ್ಯಾಲ್ಕ್ಯುಲಸ್, ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್. ದಿಸ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಷಿಯಲ್ ಕ್ಯಾಲ್ಕ್ಯುಲಸ್, ಡಿಫ್ರೆನ್ಸಿಯೇಷನ್ ಇದು. ಓಕೆ, ಹೈ ಸ್ಕೋರಿಂಗ್ ಚಾಪ್ಟರ್. ಇಂಟೆಗ್ರಲ್ಸ್ ಕೂಡ ಇಂಟೆಗ್ರಲ್ಸ್ ಇದೆ, ಅಪ್ಲಿಕೇಶನ್ಸ್ ಆಫ್ ಇಂಟೆಗ್ರಲ್ಸ್ ಕೂಡ ಇದೆ. ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಸೊ ಇವೆರಡನ್ನ ಕಂಬೈನ್ ಮಾಡಿದ್ರೆ ಒಂದು ಚಾಪ್ಟರ್ ಬರುತ್ತೆ, ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ. ಅದ್ರಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತೀವಿ, ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ. ಸೊ ಇದನ್ನ ಕಲ್ತ್ರೆ, ಇದರ ಉಲ್ಟಾ ಇದನ್ನ ಕಲ್ತ್ರೆ, ಇವೆರಡು ಕಲ್ತ್ರೆ ಏನಾಗುತ್ತೆ, ಇನ್ನೊಂದು ಚಾಪ್ಟರ್ ನಿಮಗೆ ಫ್ರೀಯಾಗಿ ಬರುತ್ತೆ, ದಟ್ ಇಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಓಕೆ, ಸೊ ಇದು ಡಿಫ್ರೆನ್ಷಿಯಲ್ ಕ್ಯಾಲ್ಕ್ಯುಲಸ್ ಅಂತ ಕರಿತೀವಿ. ದಿಸ್ ಇಸ್ ಇಂಟಗ್ರಲ್ ಕ್ಯಾಲ್ಕ್ಯುಲಸ್. ಕೊನೆಗೆ ಬರ್ತಾ ಇರೋದು ಪ್ರಾಬಬಿಲಿಟಿ. ನೀವು 11th ಏನು ಓದಿದಿರೋ ಅದರ ಎಕ್ಸ್ಟೆನ್ಷನ್ನ ಓದ್ತೀರಾ ಮತ್ತೆ ಇಲ್ಲಿ. ಓಕೆ, ಕಂಡೀಷನಲ್ ಪ್ರಾಬಬಿಲಿಟಿ ಇದೆ, ಬೇಸ್ ಥಿಯರಮ್ ಇದೆ, ಅದನ್ನೆಲ್ಲ ನೀವು ಪ್ರಾಬಬಿಲಿಟಿಯಲ್ಲಿ ಓದ್ತೀರಾ. ಸೊ ದೀಸ್ ಆರ್ ಹೈ ಸ್ಕೋರಿಂಗ್ ಚಾಪ್ಟರ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ 12th. ಸೊ ಇದ್ರ ಮೇಲೆ ಏನು ಮಾಡಬೇಕು, ನೀವು ಜಾಸ್ತಿ ಒತ್ತನ್ನ ಕೊಡಬೇಕು. ಸೊ ಯು ಹ್ಯಾವ್ ಟು ಪ್ರಿಯಾರಿಟೈಸ್ ದೀಸ್ ಚಾಪ್ಟರ್ಸ್ ಮೋರ್. ಅಂದರೆ ಈ ಚಾಪ್ಟರ್ಸಲ್ಲಿ ನೀವು ತುಂಬ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಮೀಡಿಯಂ ಚಾಪ್ಟರ್ಸ್, ಡು ನಾಟ್ ಇಗ್ನೋರ್ ದೆಮ್. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ವೆರಿ ಫಸ್ಟ್ ಚಾಪ್ಟರ್ ಇದು. ದಿಸ್ ಇಸ್ ದ ವೆರಿ ಫಸ್ಟ್ ಚಾಪ್ಟರ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ, vectors and 3D geometry. So these 4 chapters are medium chapters. ಇದು ಈಸಿನೂ ಇಲ್ಲ, ಅಂದರೆ ಈಸಿ ಅಂತಲೂ ಹೇಳೋಕ್ಕಾಗಲ್ಲ, ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ ಈಸ್ ಇನ್ ಬಿಟ್ವೀನ್. ನೀವು ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಯು. ಓಕೆ, ಸೊ ಮತ್ತೆ ನಾನು ಹೇಳಿದಾಗೆ ನಮ್ಮ KCT ಇಂಟಿಗ್ರೇಟೆಡ್ ಕೋರ್ಸಲ್ಲಿ ನಾವು ಆಲ್ರೆಡಿ ಮ್ಯಾಥ್ಸ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಲೆಸನ್ಸ್ನ. ಸೊ ಈ ಚಾಪ್ಟರ್ ಆಲ್ಮೋಸ್ಟ್ ಎಂಡ್ ಆಗಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಈ ಚಾಪ್ಟರ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಚಾಪ್ಟರ್ನ ಪೇಯ್ಡ್ ಕ್ಲಾಸಸ್ಸಲ್ಲಿ. ಸೊ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಹಿಂದ್ಗಡೆ ನಂಬರ್ ಬಂದಿತ್ತಲ್ಲ, ಆ ನಂಬರ್ಗೆ KCT PU2 ಅಂತ ಟೆಕ್ಸ್ಟ್ ಮಾಡಿ. ಸೊ ನೀವು ನಿಮ್ಮ ಸೀಟ್ನ ರಿಸರ್ವ್ ಮಾಡಿಬಿಟ್ಟು ನಮ್ಮ ಪೇಯ್ಡ್ ಕ್ಲಾಸಸ್ಸಲ್ಲಿ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಇದಕ್ಕೆ ಸ್ಟ್ರಾಟಜಿ ಯಾವ ಥರ ಇರಬೇಕು ಅಂತ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ. ಸ್ಟ್ರಾಟಜಿ ಫಾರ್ ಮೀಡಿಯಂ ಚಾಪ್ಟರ್ಸಿನ ಸ್ಟ್ರಾಟಜಿ ಯಾವ ರೀತಿ ಇರಬೇಕು? ದೀಸ್ ಚಾಪ್ಟರ್ ರಿವಾರ್ಡ್ ಕನ್ಸಿಸ್ಟೆಂಟ್ ಪ್ರಾಕ್ಟಿಸ್ ಓವರ್ ಕ್ರಾಮಿಂಗ್. ಅಯ್ಯೋ ಇದೇನೋ ಇದು ಅರ್ಥನೇ ಆಗ್ತಾ ಇಲ್ಲ, ಬಿಟ್ಬಿಡೋಣ ಇದನ್ನ ಆ ಥರ ಅನಿಸ್ತಾ ಇರುತ್ತೆ. ಬೇಡ, ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡಿ. ಕ್ರಾಮಿಂಗ್ ಬದಲು 100% ರಿವಾರ್ಡ್ ಕೊಡುತ್ತೆ ಈ ಚಾಪ್ಟರ್ಸಲ್ಲಿ. 1 strong week on each is equal to reliable marks. Relations and functions, focus on types and composition. Inverse trigonometric, master the 5 key identities. 5 key identities ಹೆಡ್ಡಿಂಗ್ ಇದು, 5 ಫಾರ್ಮುಲಾ ಅನ್ಕೊಳ್ಳೋಕೆ ಹೋಗಬೇಡಿ. ಒಂದೊಂದು ಹೆಡ್ಡಿಂಗಿನ ಕೆಳಗಡೆನೂ ಒಂದು 7-8 ಅಥವಾ 4-5 ಫಾರ್ಮುಲಾಗಳು ಇರ್ತವೆ. ಓಕೆ, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ದ ಬೇಸಿಕ್ ಫೌಂಡೇಶನ್ ಇಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಕ್ಲಾಸ್ 11th. ಆಯ್ತಾ? ವೆಕ್ಟರ್ಸ್ ಆ್ಯಂಡ್ 3D ಫಾರ್ಮುಲಾ ಪ್ಲಸ್ ಡಯಾಗ್ರಾಮ್ ಅಪ್ರೋಚ್. ಸೊ ಈ ವೆಕ್ಟರ್ಸ್ ಮತ್ತು 3Dನ ನೀವು ಬುಕ್ಕಲ್ಲಿ ಓದೋದಕ್ಕಿಂತ, ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಡೆಸ್ಮಾಸ್ ಅಂತ ಒಂದಿದೆ. ಸೊ ನಮ್ಮ ಒನ್ ಶಾಟ್ ವೀಡಿಯೋಸಲ್ಲೂ ನೀವು ಅದನ್ನು ನೋಡ್ಬೋದು. ನಾವು ಡೆಸ್ಮಾಸಿನ ಮುಖಾಂತರ ಹೇಳ್ಕೊಟ್ಟಿದ್ದೀವಿ. ಸೊ ನೀವು ಯಾವಾಗ ಡೆಸ್ಮಾಸ್ನ ಯೂಸ್ ಮಾಡಿ, ಓಕೆ ವೆಕ್ಟರ್ ಅಂದರೆ ಈ ರೀತಿ ಇರುತ್ತೆ, 3D ಸ್ಪೇಸ್ ಅಂದರೆ ಈ ರೀತಿ ಇರುತ್ತೆ, ಅದನ್ನ ಯಾವಾಗ ಅರ್ಥ ಮಾಡ್ಕೊಳ್ತಿರೋ, ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಸ್ಟೂಡೆಂಟ್ಸ್. ಓಕೆ, ಸೊ ಆದಷ್ಟು ಮ್ಯಾಥಮೆಟಿಕ್ಸ್ನ ಬರೀ ಬುಕ್ಕಲ್ಲಿ, ನಂಬರ್ಸಲ್ಲಿ, ಸಿಂಬಲ್ಸಲ್ಲಿ ನೋಡೋಕ್ಕೆ ಹೋಗಬೇಡಿ. ಇಟ್ ಈಸ್ ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್. ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್. ಸೊ ಡೆಸ್ಮಾಸ್ನ ಯೂಸ್ ಮಾಡಿ, ಯು ವಿಲ್ ಗೆಟ್ ಅನ್ ಐಡಿಯಾ ಟು ವಿಜುವಲೈಸ್, ಓಕೆ ವೆಕ್ಟರ್ಸ್ ಅಂದರೆ ಈ ಥರ ಇರುತ್ತೆ ಆ್ಯಕ್ಚುಲಿ ಅಂತ. ಓಕೆ, ಸೊ ನಮ್ಮ ಪರೀಕ್ಷೆ ವಿಡಿಯೋಸ್ನ ನೋಡಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಗೆ ವಿ ಹ್ಯಾವ್ ಯೂಸ್ ಡೆಸ್ಮಾಸ್, ವೆಕ್ಟರ್ಸ್ ವಿ ಹ್ಯಾವ್ ಯೂಸ್ ಡೆಸ್ಮಾಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ವಿ ಹ್ಯಾವ್ ಯೂಸ್ ಡೆಸ್ಮಾಸ್, 3D ಜಾಮೆಟ್ರಿ ವಿ ಹ್ಯಾವ್ ಯೂಸ್ ಡೆಸ್ಮಾಸ್. ಆಯಿತಾ? ಸೊ ಎಲ್ಲ ಚಾಪ್ಟರ್ಸ್ಗಳು ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ಸೊ ಇದನ್ನು ನೀವು ನೋಡಿದಾಗ ಚೆನ್ನಾಗಿ ಅರ್ಥ ಆಗುತ್ತಿಲ್ಲ, ರೈಟ್? ನೆಕ್ಸ್ಟ್ ಈಸಿ ಸ್ಕೋರಿಂಗ್ ಚಾಪ್ಟರ್ಸ್, ನೆವರ್ ಲೂಸ್ ದ ಮಾರ್ಕ್ಸ್ ಹಿಯರ್. ಸೊ ಇಲ್ಲಿ ನೆಕ್ಸ್ಟ್ ನಾವು ಏನು ತೋರ್ಸಕ್ಕೆ ಹೋಗ್ತಿದ್ದೀನೋ, ದೀಸ್ ಆರ್ ಆಲ್ ದ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ಸ್. ಇದರಲ್ಲಿ ನೀವು ಮಾರ್ಕ್ಸ್ ಲೂಸ್ ಮಾಡೋಕ್ಕೆ ಹೋಗಲೇಬಾರ್ದು. ವಿಚ್ ಆರ್ ದೋಸ್ ಚಾಪ್ಟರ್ಸ್? ದೀಸ್ ಆರ್ ದೋಸ್ ಚಾಪ್ಟರ್ಸ್. ಲೀನಿಯರ್ ಪ್ರೋಗ್ರಾಮಿಂಗ್ ಫುಲ್ 5 marks ಎವ್ರಿ ಟೈಮ್. 5 ಅಲ್ಲ, ಇಟ್ ಇಸ್ 6 marks ಇಲ್ಲಿ. ಓಕೆ, ಫುಲ್ 6 marks ಸ್ಟೂಡೆಂಟ್ಸ್ ಇದು. ಸೊ ಪ್ರತಿ ವರ್ಷ
ಪ್ರತಿ ವರ್ಷ ಯಾವಾಗಿಂದ ಸ್ಟಾರ್ಟ್ ಆಗಿದೆಯೋ ಅಲ್ಲಿಂದ ಹಿಡಿದು 2026 ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮಿನೇಷನ್ಸ್ ಅಲ್ಲಿವರೆಗೂ ಪ್ರತಿ ವರ್ಷ ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ 6 ಮಾರ್ಕಿನ ಪ್ರಶ್ನೆ ಫಿಕ್ಸ್. ನಾನು ಹೇಳಿದ 6 ಮಾರ್ಕ್ ಕ್ವಶನ್ ಅಂತ 6 ಮಾರ್ಕ್ಸ್ ಇಲ್ಲಿಂದ ಕೇಳ್ತಾರೆ. ಓಕೆ, ಇದು ಅಥವಾ ಇನ್ನೊಂದು 6 ಮಾರ್ಕ್ಸ್ ಯಾವ್ದು ಕೇಳ್ತಾರೆ ಗೊತ್ತಾ? ಇನ್ನೊಂದು 6 ಮಾರ್ಕ್ಸ್ ಇಸ್ ಇಂಟಗ್ರಲ್ ಕ್ಯಾಲ್ಕ್ಯುಲಸ್. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನೇ ಚೂಸ್ ಮಾಡಿ ಬರೀಬೇಕು. ಒಂದನ್ನೇ ಓದಿ ಒಂದನ್ನು ಚೂಸ್ ಮಾಡಿ ಬರೆದ್ರೆ ಯುಲ್ ಗೆಟ್ ಫುಲ್ ಮಾರ್ಕ್ಸ್. ಇವಾಗ ಒಂದು ಮಾತು ಹೇಳ್ತೀನಿ, ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಈ ಚಾಪ್ಟರ್ನ ಸ್ಕಿಪ್ ಮಾಡಿಬಿಡ್ತಾರೆ. ಯಾಕೆ? ದಿಸ್ ಇಸ್ ಅ ಲಿಟಲ್ ಡಿಫಿಕಲ್ಟ್. ನಾನೇ ಹೇಳ್ತೀನಿ, ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ಟೂಡೆಂಟ್ಸಿಗೆ. ಸೊ ಏನು ಮಾಡ್ತಾರೆ, ಚಾಪ್ಟರ್ನ ಸ್ಕಿಪ್ ಮಾಡಿಬಿಡ್ತಾರೆ. ಈ ಸ್ಕಿಪ್ ಮಾಡೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಐ ಟೆಲ್ ಯು ಲೇಟರ್. ಓಕೆ, ಫಾರ್ಮುಲಾ ಬೇಸ್ಡ್ ಟಾಪಿಕ್ಸ್ ಕಂಟಿನ್ಯೂಟಿ 4 ಮಾರ್ಕ್ಸ್ ಕೇಳ್ತಾರೆ. ಡೆಫಿನೆಟ್ ಇಂಟಗ್ರಲ್ಸ್, ಬೇಸಿಕ್ ಪ್ರಾಬಬಿಲಿಟಿ, ಪ್ಯೂರ್ ಫಾರ್ಮುಲಾ ರಿಕಾಲ್, ಮೆಮರೈಸ್, ಅಪ್ಲೈ ಆ್ಯಂಡ್ ಸ್ಕೋರ್. ಓಕೆ, ಸೊ ಈಸಿ ಸ್ಕೋರಿಂಗ್ ಚಾಪ್ಟರ್ಸ್ ಮುಂಚೆ ತೋರಿಸಿದ್ನಲ್ಲ, ಮೇಟ್ರಿಸಸ್, ಡಿಟರ್ಮಿನೆಂಟ್ಸ್, ಅದು ಸಖತ್ ಈಸಿ ಇದೆ. ಎಲ್ ಪಿ ಪಿ ಇಸ್ ವೆರಿ ಈಸಿ, ಪ್ರಾಬಬಿಲಿಟಿ ಸ್ವಲ್ಪ ಈಸಿ ಇದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸ್ವಲ್ಪ ಈಸಿ ಇದೆ. ಸೊ ಆಲ್ ದೀಸ್ ಆರ್ ಈಸಿ ಸ್ಕೋರಿಂಗ್ ಚಾಪ್ಟರ್ಸ್. ಅದರಲ್ಲಿ ಎಲ್ ಪಿ ಪಿ ಇಸ್ ದ ಹೈಯೆಸ್ಟ್ ಮಾರ್ಕ್ಸ್, 6 ಮಾರ್ಕ್ಸ್ ಒಂದೇ ಕ್ವಶನ್, 1 ಕ್ವಶನ್ 6 ಮಾರ್ಕ್ಸ್ ಸ್ಟೂಡೆಂಟ್ಸ್. ಓಕೆ, ಎಸ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಈ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಸೊ ಎನ್ ಸಿ ಆರ್ ಟಿ ಇಸ್ ಯುವರ್ ಬೈಬಲ್. ಸೊ ವೈ ಎನ್ ಸಿ ಆರ್ ಟಿ? ಏನಕ್ಕೆ ಓದಬೇಕು ಇದನ್ನ? ಬೋರ್ಡ್ ಎಕ್ಸಾಮ್ಸ್ ಆರ್ ಡೈರೆಕ್ಟ್ಲಿ ಬೇಸ್ಡ್ ಆನ್ ಎನ್ ಸಿ ಆರ್ ಟಿ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸಸ್. ದಿಸ್ ಇಸ್ ನಾಟ್ ಅನ್ ಅಡ್ವೈಸ್, ಇಟ್ ಇಸ್ ಅ ಫ್ಯಾಕ್ಟ್. ಓಕೆ, ಸೊ ಎನ್ ಸಿ ಆರ್ ಟಿ ಓದ್ರಪ್ಪ ಅಂತ ನಿಮ್ಮ ಟೀಚರ್ಸ್ ಹೇಳ್ತಾರೆ ಕಾಲೇಜಲ್ಲಿ. ಓಕೆ, ಇಲ್ಲಿ ಪರೀಕ್ಷೆಯಲ್ಲಿ ನಾವು ಹೇಳ್ತೀವಿ ಎನ್ ಸಿ ಆರ್ ಟಿ ಓದಿ ಅಂತ. ಇಟ್ ಇಸ್ ನಾಟ್ ಅನ್ ಅಡ್ವೈಸ್ ಸ್ಟೂಡೆಂಟ್ಸ್, ಇಟ್ ಇಸ್ ಅ ಫ್ಯಾಕ್ಟ್. ನೀವು ಬೇಕಾದರೆ ಎನ್ ಸಿ ಆರ್ ಟಿ ಬುಕ್ನ ತೊಗೊಳ್ಳಿ, 2026 ಪಿ ಯು 2 ಕ್ವಶನ್ ಪೇಪರ್ ತೊಗೊಳ್ಳಿ. ಸಿ ದ ಕ್ವಶನ್ಸ್, ಇಟ್ ಇಸ್ ಡೈರೆಕ್ಟ್ಲಿ ಫ್ರಮ್ ಎನ್ ಸಿ ಆರ್ ಟಿ. ಓಕೆ, ಸೊ ಎನ್ ಸಿ ಆರ್ ಟಿ ಇಸ್ ಯುವರ್ ಬೈಬಲ್. ಮ್ಯಾಥಮೆಟಿಕ್ಸಲ್ಲಿ 180 ಔಟ್ ಆಫ್ 80 ಸ್ಕೋರ್ ಮಾಡೋದಕ್ಕೆ, ರೈಟ್? ಸೊ ಸಾಲ್ವ್ ಆಲ್ ಎಕ್ಸಾಂಪಲ್ಸ್, ಸಾಲ್ವ್ ಆಲ್ ಎಕ್ಸಸೈಸಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ನೆಕ್ಸ್ಟ್, ದ 3 ಲೆವೆಲ್ ಪ್ರಾಕ್ಟೀಸ್ ಸ್ಟ್ರಾಟಜಿ. ಯಾವ ಥರ ಇರಬೇಕು ನಿಮ್ಮ ಪ್ರಾಕ್ಟೀಸ್ ಸ್ಟ್ರಾಟಜಿ? ಈ ರೀತಿ ಇರಬೇಕು ಸ್ಟೂಡೆಂಟ್ಸ್. ಪಾಯಿಂಟ್ ನಂಬರ್ 1, ಆಲ್ವೇಸ್ ಫೋಕಸ್ ಆನ್ ಕಾನ್ಸೆಪ್ಟ್ ಕ್ಲಾರಿಟಿ. ಅಂಡರ್ಸ್ಟ್ಯಾಂಡ್ ದ ವೈ ಬಿಹೈಂಡ್ ದ ಫಾರ್ಮುಲಾಸ್. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಒನ್ ಎಕ್ಸಾಂಪಲ್, ಯಾಕೆ ಈ ಫಾರ್ಮುಲಾ ಈ ಥರ ಇದೆ, ದಟ್ ಈಸ್ ಒನ್ ಆಫ್ ದ ಕಾನ್ಸೆಪ್ಟ್ ಮೇಲೆ ಕ್ಲಾರಿಟಿ. ನೆಕ್ಸ್ಟ್, ರಿಪಿಟೇಷನ್. ಸಾಲ್ವ್ ಸೇಮ್ ಪ್ರಾಬ್ಲಮ್ಸ್ ಮಲ್ಟಿಪಲ್ ಟೈಮ್ಸ್. ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಥವಾ ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಅಥವಾ ಅದೇ ಪ್ರಾಬ್ಲಮ್ ನೀವೆಲ್ಲಾದರೂ ತಪ್ಪು ಮಾಡ್ತಾ ಇದ್ರೆ ಅದನ್ನೇ ಒಂದು 4-5 ಸತಿ ರಿಪೀಟ್ ಮಾಡ್ತಾ ಇರಿ. ಟೈಮ್ಡ್ ಪ್ರಾಕ್ಟೀಸ್. ಸೊ ಸ್ಟೂಡೆಂಟ್ಸ್, ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಆಲ್ವೇಸ್ ಫೋಕಸ್ ಆನ್ ಆಕ್ಯುರಸಿ. ಆಕ್ಯುರಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪೀಡ್ ಇಸ್ ನಾಟ್ ಇಂಪಾರ್ಟೆಂಟ್ ಸ್ಟಾರ್ಟಿಂಗಲ್ಲಿ. ಇನ್ ದ ಬಿಗಿನಿಂಗ್ ಆಕ್ಯುರಸಿ ಇಸ್ ವೆರಿ ಇಂಪಾರ್ಟೆಂಟ್, ಸ್ಪೀಡ್ ಇಸ್ ನಾಟ್. ಒಂದ್ಸತಿ ನಿಮ್ಗೆ ಆಕ್ಯುರಸಿ ಮೇಲೆ ಗ್ರಿಪ್ ಬಂದ್ಬಿಟ್ರೆ ದೆನ್ ಯು ಕ್ಯಾನ್ ಅಟೈನ್ ಸ್ಪೀಡ್ ಹೌ ಎವರ್ ಯು ವಾಂಟ್. ಓಕೆ, ಸೊ ಫುಲ್ ಪೇಪರ್ ಇನ್ 3 hours ಸ್ಪೀಡ್ ಅಂದರೆ ಟೈಮ್ಡ್ ಪ್ರಾಕ್ಟೀಸ್ ಮಾಡಿ. ಸೊ ಟೈಮ್ಡ್ ಪ್ರಾಕ್ಟೀಸ್ ಅಂದರೆ ಯಾವ ಥರ? ಈಗ ನಾನು 3 ಮಾರ್ಕ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಟ್ರೈ ಟು ಸಾಲ್ವ್ ಇನ್ 3 minutes. ಆ್ಯಕ್ಚುಲಿ 3 minutes ಇಸ್ ವೆರಿ ಬಿಗ್ ಟೈಮ್. 180 seconds. 180 seconds 180 seconds ಬೇಡ, ನಾನು ಹೇಳಿ ಎಷ್ಟೊತ್ತಾಗತ್ತಂತ. ಇಟ್ ವಿಲ್ ಟೇಕ್ ಅರೌಂಡ್ 70 to 80 seconds ಟು ಸಾಲ್ವ್ ಅ 3 mark question. ಬಟ್ ಯು ಟೇಕ್ 3 minutes. 3 minutes ತಗೊಳ್ಳಿ, ಸಾಲ್ವ್ ಮಾಡೋಕ್ಕಾಗತ್ತೆ. 100% ಸಾಲ್ವ್ ಮಾಡೋಕ್ಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಡೂ ಲೈಕ್ ದಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟಲ್ಲಿ ಇದೆ, ಎವ್ರಿ ಸೆಕೆಂಡ್ ಪಿ ಯು ಸಿ ಟಾಪರ್ ಫಾಲೋಸ್ ದ ಸೇಮ್ ವರ್ಷನ್. ಈವನ್ ಟಾಪರ್ ಫಾಲೋ ದ ಸೇಮ್ ವರ್ಷನ್ ಆಫ್ ದ ಎಕ್ಸಾಕ್ಟ್ ಸೀಕ್ವೆನ್ಸ್. ಸ್ಕಿಪ್ ಅ ಲೆವೆಲ್ ಆ್ಯಂಡ್ ಯು ವಿಲ್ ಫೀಲ್ ಇಟ್ ಇನ್ ದ ಎಕ್ಸಾಮ್ ಹಾಲ್. ಸೊ ಈ 3 ಹೇಳಿದನಲ್ವಾ, ಈ 3ರಲ್ಲಿ ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಇದರ ಎಫೆಕ್ಟ್ ಗೊತ್ತಾಗುತ್ತೆ. ಸೊ ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ. ನೀವು ಇವಾಗ ತಾನೇ ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದೀರಾ, ಆರಾಮಾಗಿರಿ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಬರೀ ಮ್ಯಾಥ್ಸಲ್ಲ, ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಕಾನ್ಸೆಪ್ಟ್ ಈಸ್ ಆಲ್ವೇಸ್ ನಂಬರ್ 1. ಆಲ್ ರೈಟ್? ಓಕೆ, ನೆಕ್ಸ್ಟು ಲೆವೆಲ್ 1 ಕಾನ್ಸೆಪ್ಟ್ ಕ್ಲಾರಿಟಿ. ಇಲ್ಲಿ ನೋಡಿ, ಈಗ ಅಂಡರ್ಸ್ಟ್ಯಾಂಡ್ ದ ವೈ. ಡೋಂಟ್ ಜಸ್ಟ್ ಮೆಮರೈಸ್, ಅಂಡರ್ಸ್ಟ್ಯಾಂಡ್ ವೈ ದ ಫಾರ್ಮುಲಾ ವರ್ಕ್ಸ್. ದಿಸ್ ಹೆಲ್ಪ್ಸ್ ಯು ಟು ರೀಕನ್ಸ್ಟ್ರಕ್ಟ್ ಈವನ್ ಇಫ್ ಯು ಫರ್ಗೆಟ್. ಸೊ ಕೆಲವು ಫಾರ್ಮುಲಾಗಳಿದ್ದಾವೆ. ಡಿಟರ್ಮಿನೆಂಟ್ಸಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಆಗಿರ್ಬೋದು, ಅಥವಾ ಕಂಟಿನ್ಯೂಟಿ ಅಥವಾ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಕಂಡೀಷನ್ಸ್ ಫಾರ್ ಕಂಟಿನ್ಯೂಟಿ ಆರ್ ಕಂಡೀಷನ್ ಫಾರ್ ಡಿಫ್ರೆನ್ಷಿಯಬಿಲಿಟಿ. ಸೊ ಅಂಡರ್ಸ್ಟ್ಯಾಂಡ್ ವಾಟ್, ಯಾಕೆ ಈ ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಹೇಗೆ ಇದು ಕಂಟಿನ್ಯೂಟಿ ಆಗುತ್ತೆ, ಹೇಗೆ ಡಿಫ್ರೆನ್ಷಿಯಬಲ್ ಆಗುತ್ತೆ, ವೈ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ನೆವರ್ ಫರ್ಗೆಟ್ ದಟ್ ಫಾರ್ಮುಲಾ. ಈ ವೈ ಅನ್ನೋದಿದೆಯಲ್ವಾ, ಈ ವೈ ಅನ್ನೋದನ್ನೇ ನಾವು ನಮ್ಮ ಒನ್ ಶಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಓಕೆ, ವೈ ಇಟ್ ಇಸ್ ಕಂಟಿನ್ಯೂಸ್. ಇವಾಗ ನೀವು ನೋಡಿ ಒನ್ ಶಾರ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ನೋಡಿ. ಅಲ್ಲಿ ಪ್ರತಿ ಕಂಟಿನ್ಯೂಟಿ ಕ್ವಶನ್ಸ್ಗಳಿಗೆ ಪ್ರತಿ ಕ್ವಶನ್ಗೂ ನಾನು ಗ್ರಾಫ್ ಆಗಿ ತೋರಿಸಿದ್ದೀನಿ. ಸೊ ಹೇಳ್ತಾರೆ ದಿಸ್ ಇಸ್ ಕಂಟಿನ್ಯೂಸ್ ಅಟ್ x is equal to 1.
ಓಕೆ, ಅರ್ಥ ಆಯಿತು. ಕಂಟಿನ್ಯೂಸ್ ಏನು ಹಂಗಂದ್ರೆ ಅದರ ಅರ್ಥ ಏನು? ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಓದಿದ್ರೆ ಗೊತ್ತಾಗುತ್ತೆ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಬಟ್ ಹೆಂಗೆ ಏನು ಗೊತ್ತೇ ಆಗಲ್ಲ ಸ್ಟೂಡೆಂಟ್ಸಿಗೆ. ದಟ್ ಗ್ಯಾಪ್ ವಿ ಹ್ಯಾವ್ ಕವರ್ಡ್ ಇನ್ ಆರ್ ಪರೀಕ್ಷೆ ಒನ್ ಶಾಟ್ ವಿಡಿಯೋಸ್. ಹೋಗ್ಬಿಟ್ಟು ನೋಡಿ ಒಂದ್ಸತಿ, ಗ್ರಾಫ್ಸ್ ನೋಡಿ. ಗ್ರಾಫ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓ, ಕಂಟಿನ್ಯೂಸ್ ಅಂದರೆ ಹಿಂಗೆ, ಓಕೆ ಇವಾಗ ನಂಗೆ ಅರ್ಥ ಆಯಿತು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್, ಕ್ಯಾಲ್ಕುಲಸ್ ಫಸ್ಟ್ ಸ್ಟಾರ್ಟ್ ವಿತ್ ಡಿಫ್ರೆನ್ಸಿಯೇಷನ್, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆ್ಯಂಡ್ ಇಂಟಿಗ್ರೇಷನ್. ಒನ್ಸ್ ದೀಸ್ ಕ್ಲಿಕ್ ದ ರೆಸ್ಟ್ ಆಫ್ ದ ಸಿಲೆಬಸ್ ಫೀಲ್ಸ್ ಲೈಟ್. ಯಾಕೆ ಗೊತ್ತಾ? ಡಿಫ್ರೆನ್ಸಿಯೇಷನ್ 19 ಮಾರ್ಕ್, ಇಂಟಿಗ್ರೇಷನ್ 21 ಮಾರ್ಕ್, 40 ಮಾರ್ಕು ಇದರಿಂದನೇ ಬರ್ತಾ ಇದೆ. 40 ಮಾರ್ಕ್ಸ್ ಎರಡೇ ಚಾಪ್ಟರ್, 40 ಮಾರ್ಕ್ಸ್ ಎರಡೇ ಚಾಪ್ಟರ್. ಅಪ್ಲಿಕೇಶನ್ಸ್ ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಮಾರ್ಕ್ಸ್. ಸೊ ದೀಸ್ ಬೋತ್ ಚಾಪ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಇವೆರಡು ಮುಗಿಸಿದ್ರಾ ಇನ್ನು ಮಿಕ್ಕಿದ ಸಿಲೆಬಸ್ ಆರಾಮಾಗಿ ಕವರ್ ಮಾಡ್ಬೋದು. ರೈಟ್. ನೆಕ್ಸ್ಟ್, ಆಸ್ಕ್ ದ ರೈಟ್ ಕ್ವಶನ್ ಫಾರ್ ಎವ್ರಿ ನ್ಯೂ ಕಾನ್ಸೆಪ್ಟ್. ಆಸ್ಕ್ ವಾಟ್ ಟೈಪ್ ಆಫ್ ಪ್ರಾಬ್ಲಮ್ ಡಸ್ ದಿಸ್ ಸಾಲ್ವ್. ದಟ್ ಫ್ರೇಮ್ಸ್ ಯುವರ್ ಎಂಟೈರ್ ಲರ್ನಿಂಗ್. ಸೊ ಈ ಪಾಯಿಂಟ್ ಇದೆ ಅಲ್ವಾ, ದಿಸ್ ಕ್ಯಾನ್ ಬಿ ಡನ್ ಇಫ್ ಯು ಆರ್ ಎನ್ರೋಲಿಂಗ್ ವಿತ್ ಆರ್ ಪೇಯ್ಡ್ ಕ್ಲಾಸಸ್. ಇವಾಗ ಇಲ್ಲ ಅಂದ್ರೂ ಯು ಕ್ಯಾನ್ ಫಿಗರ್ ಔಟ್ ಬೈ ಯುವರ್ ಸೆಲ್ಫ್. ನೀವು ಪೇಯ್ಡ್ ಕ್ಲಾಸಿಗೆ ಬಂದರೆ ಮಾತ್ರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಪೇಯ್ಡ್ ಕ್ಲಾಸಿಗೆ ಬಂದರೆ ನಿಮ್ಗೆ ಸ್ವಲ್ಪ ಈಸಿ ಅನ್ಸುತ್ತೆ. ಇಲ್ಲ, ಯು ಹ್ಯಾವ್ ಟು ಥಿಂಕ್ ಬೈ ಯುವರ್ ಸೆಲ್ಫ್. ಗೂಗಲ್, AI ಯೂಸ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು. ಸೊ ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಟೈಮ್ ದೇರ್. ಓಕೆ. ಅಥವಾ ನಮ್ಮ ಪೇಯ್ಡ್ ಕ್ಲಾಸಸ್ಗೆ ಬಂದರೆ ವಿಲ್ ಗೋ ಬಿಯಾಂಡ್ ದಿಸ್. ಇದಕ್ಕಿಂತ ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ಲೆವೆಲ್ 1 ಕಾನ್ಸೆಪ್ಟ್ ಕ್ಲಾರಿಟಿ. ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಓಕೆ, ನೆಕ್ಸ್ಟ್ ಲೆವೆಲ್ 2 ಇಸ್ ರಿಪಿಟೇಷನ್. ಫಸ್ಟ್ ಪಾಸ್ ಅಂಡರ್ಸ್ಟ್ಯಾಂಡ್ ದ ಮೆಥಡ್, ಸೆಕೆಂಡ್ ಪಾಸ್ ಸಾಲ್ವ್ ಅಲಾನ್, ಪ್ಯಾಟರ್ನ್ ರೆಕಗ್ನೈಸ್ಡ್. ಸೊ ಪ್ರತಿ ಕ್ವಶನ್ ಪೇಪರಲ್ಲಿ ಪ್ಯಾಟರ್ನ್ ಇದೆ, ಆ್ಯಂಡ್ ದಟ್ ಈಸ್ ದ ಬ್ಲೂ ಪ್ರಿಂಟ್ ಇಟ್ ಸೆಲ್ಫ್. ಕ್ವಶನ್ಸಲ್ಲೂ ಪ್ಯಾಟರ್ನ್ ಇದೆ ಸ್ಟೂಡೆಂಟ್ಸ್. ವೈ ಸಾಲ್ವ್ ಇಟ್ ಅಗೇನ್? ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮ್ ಯು ಸಾಲ್ವ್ ದ ಸೇಮ್ ಪ್ರಾಬ್ಲಮ್, ಯುವರ್ ಬ್ರೈನ್ ಬಿಲ್ಡ್ಸ್ ಅ ಪ್ಯಾಟರ್ನ್ ರೆಕಗ್ನಿಷನ್. ಓಕೆ, ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಮ್ಯಾಥ್ಸ್. ಮ್ಯಾಥ್ಸ್ ಏನಕ್ಕೆ ಓದಬೇಕು, ಎಲ್ಲಿ ಯೂಸ್ ಆಗುತ್ತೆ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀರಾ ಅಲ್ವಾ. ಇದು A+B ದ ಹೋಲ್ ಸ್ಕ್ವೇರ್ ಎಲ್ಲಿ ಯೂಸ್ ಆಗುತ್ತೆ? ಇಟ್ ಹೆಲ್ಪ್ಸ್ ಯು ಟು ಥಿಂಕ್ ಕ್ರಿಟಿಕಲಿ. ಇಟ್ ರಿವೈರ್ಸ್ ಯುವರ್ ಬ್ರೈನ್. ಸೊ ದಟ್ ಈಸ್ ವಾಟ್ ಮ್ಯಾಥ್ ಡೂ. ಅದು ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಸ್ಟ್ರೆಸ್ ಆಗುತ್ತಲ್ವಾ, ಅಷ್ಟು ನಿಮ್ಮ ಬ್ರೈನ್ ರಿವೈರ್ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ ನೀವು. ಓಕೆ, ದ ಸ್ಕಿಲ್ ದಟ್ ಮೇಕ್ಸ್ ಯು ಫಾಸ್ಟ್ ಇನ್ ಎಕ್ಸಾಮ್. ಸಾಲ್ವ್ ಸೇಮ್ ಪ್ರಾಬ್ಲಮ್ 2 to 3 times ಅಕ್ರಾಸ್ ಡಿಫ್ರೆಂಟ್ ಡೇಸ್. ಸೇಮ್ ಡೇಸ್ ಅಲ್ಲ. ಯುವರ್ ಹ್ಯಾಂಡ್ ಸ್ಟಾರ್ಟ್ಸ್ ಮೂವಿಂಗ್ ಬಿಫೋರ್ ಯುವರ್ ಬ್ರೈನ್ ಕ್ಯಾಚಸ್ ಅಪ್. ಓಕೆ, ಸೊ ಪ್ರಾಬ್ಲಮ್ ನೋಡಿದ ತಕ್ಷಣ ನೀವು ಸ್ಟಾರ್ಟ್ ಮಾಡಿಬಿಡ್ತಾರೆ ಆಲ್ರೆಡಿ. ನೀವಿನ್ನ ಇದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಯುವರ್ ಹ್ಯಾಂಡ್ ವಿಲ್ ಸ್ಟಾರ್ಟ್ ರೈಟಿಂಗ್ ದ ಸೊಲ್ಯೂಷನ್. ಓಕೆ, ಇದಕ್ಕೆ ನನಗೆ ಇದು ಬೇಕು, ಇದು ನನಗೆ ಗೊತ್ತಿದೆ, ಸೊ ಇಲ್ಲಿಂದ ಇಲ್ಲಿ ತೊಗೊಂಡಿದ್ದು ಮಾಡಿ ಬಂತ ಆನ್ಸರ್ ಅಷ್ಟೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್. ಆಯಿತಾ. ನೆಕ್ಸ್ಟ್, ದಟ್ಸ್ ದ ಮಸಲ್ ಮೆಮರಿ ಯು ನೀಡ್ ಇನ್ ದ ಹಾಲ್. ಮಸಲ್ ಮೆಮರಿ ಅಂದರೆ ಇದೆ ಮಸಲ್ ಮೆಮರಿ. ಸೊ ಮಸಲ್ ಮೆಮರಿ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಸೊ ಇವಾಗ ನೀವು ಇದು ಓಡಿಸ್ತಾ ಇರ್ತೀರಾ, ತುಂಬ ಜನ ಸೈಕಲ್, ಗಾಡಿ, ಕಾರ್ ಎಲ್ಲ ಓಡಿಸ್ತಾ ಇರ್ತೀರ. ಸೊ ಗಾಡಿ ಓಡಿಸ್ತಾ ಇರ್ತೀರಾ, ಅದೇ ಗೊತ್ತಿರೋ ರೋಡಲ್ಲಿ ಹೋಗ್ತಾರೆ, ಸಡನ್ನಾಗಿ ಬ್ರೇಕ್ ಹಾಕ್ತೀರಾ ನಿಮ್ಗೆ ಗೊತ್ತಿಲ್ಲದೆ. ಸೊ ದಟ್ ಈಸ್ ದ ಮಸಲ್ ಮೆಮರಿ. ಗೊತ್ತಿದೆ ಇಲ್ಲೊಂದು ಹಂಪ್ ಬರುತ್ತೆ, ಸಡನ್ನಾಗಿ ಯಾರೋ ಮುಂದಕ್ಕೆ ಬಂದರು, ಸೊ ಸಡನ್ಲಿ ಏನಾಗುತ್ತೆ, ನಮ್ಮ ಕೈ ಬ್ರೇಕ್ ಹತ್ರ ಹೋಗುತ್ತೆ. ವೈ? ಬಿಕಾಸ್ ಡ್ಯಾಶ್ ಹೊಡ್ತೀವಿ. ದಟ್ ಮಸಲ್ ಮೆಮರಿ ದಟ್ ಇಸ್. ಸೊ ದ ಸೇಮ್ ಮಸಲ್ ಮೆಮರಿ ಇಸ್ ರಿಕ್ವೈರ್ಡ್ ಫಾರ್ ಮ್ಯಾಥ್ ಆಲ್ಸೋ. ಆ್ಯಂಡ್ ಹೌ ಇಸ್ ದ್ಯಾಟ್ ಮಸಲ್ ಮೆಮರಿ ಬಿಲ್ಟ್? ಬೈ ಸಾಲ್ವಿಂಗ್ ದ ಸೇಮ್ ಪ್ರಾಬ್ಲಮ್ 2 to 3 times. ಹಾಗಂತ ಈಸಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಡಿ, ಟೇಕ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್. ಓಕೆ, ಸೊ 2 to 3 times ಆನ್ ಡಿಫ್ರೆಂಟ್ ಡೇಸ್, that will build your muscle memory. And this is what is required in examination, students. So ಹೇಳ್ತಾರೋ ಪ್ರತಿಯೊಂದು ಪಾಯಿಂಟು is very very directly connected to 80 out of 80 ನೀವು ಸ್ಕೋರ್ ಮಾಡೋದು. ನೆಕ್ಸ್ಟು ಟೈಮ್ಡ್ ಪ್ರಾಕ್ಟೀಸ್ ಸ್ಟೂಡೆಂಟ್ಸ್. ಟೈಮ್ಡ್ ಪ್ರಾಕ್ಟೀಸಲ್ಲಿ ಏನಿದೆ ನೋಡಿ. ಫುಲ್ ಪೇಪರ್ ಇನ್ 3 hours, 3 hours is 180 minutes. The marks you're writing is 80 marks. ಸೊ ನಾನೇನು ಹೇಳಿದೆ, 1 mark equals 1 minute ಅಂದ್ರೂ 80 marks ಕವರ್ ಮಾಡೋದಕ್ಕೆ 80 minutes ಸಾಕು ಎಸೆನ್ಷಿಯಲಿ. ಬಟ್ ಯು ಹ್ಯಾವ್ 100 more minutes more. ಸೊ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ರು ನೋ ಪ್ರಾಬ್ಲಮ್, ಇಟ್ ಈಸ್ ಆಬ್ಸಲ್ಯೂಟ್ಲಿ ಫೈನ್. ಓಕೆ, ಸೊ ಟೈಮ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇಂಪ್ರೂವ್ ಸ್ಪೀಡ್, ಟ್ರ್ಯಾಕ್ ಹೌ ಲಾಂಗ್ ಈಚ್ ಸೆಕ್ಷನ್ ಟೇಕ್ಸ್, ಶೇವ್ ಮಿನಿಟ್ಸ್ ಆಫ್ ಎವ್ರಿ ಅಟೆಂಪ್ಟ್. ಶೇವ್ ಮಿನಿಟ್ಸ್ ಆಫ್ ಎವ್ರಿ ಅಟೆಂಪ್ಟ್ ಅಂದರೆ ನೋಡಿ, 4 ಕ್ವಶನ್ ಪೇಪರ್ ತೊಗೊಂಡಿದ್ದೀರಾ, ಸೆಕ್ಷನ್ ಏನು ನೀವು ಸಾಲ್ವ್ ಮಾಡೋದಕ್ಕೆ ಮೊದಲನೇ ಕ್ವಶನ್ ಪೇಪರಲ್ಲಿ ಇಫ್ ಯು ಆರ್ ಟೇಕಿಂಗ್ 27 minutes, ಸೆಕೆಂಡ್ ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಏನೋ ಸಾಲ್ವ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಟೇಕ್ 25 minutes. ಥರ್ಡ್ ಕ್ವಶನ್ ಪೇಪರ್ 23 minutes, fourth question paper 20 minutes. So this is what this point means. Next, review mistakes. After every mock, spend 30 minutes identifying exactly where time was lost or marks were dropped. So this is also very important.
ಸ್ಪೀಡ್ ವಿತೌಟ್ ಆಕ್ಯುರಸಿ ಇಸ್ ಡೇಂಜರಸ್. ಬಿಲ್ಡ್ ಆಕ್ಯುರಸಿ ಫಸ್ಟ್ ಆ್ಯಂಡ್ ದೆನ್ ಆ್ಯಡ್ ಸ್ಪೀಡ್. ನಾನು ಹೇಳಿದ್ನಲ್ವಾ, ಆಕ್ಯುರಸಿ ಇಸ್ ಆಲ್ವೇಸ್ ಫಸ್ಟ್. ನಿಮಗೆ ಕರೆಕ್ಟ್ ಆನ್ಸರ್ ಬರ್ತಾ ಇದೆಯಾ, ಅದು ಇಂಪಾರ್ಟೆಂಟು. ಕ್ಲಾಸಲ್ಲಿ 60 ಜನ ಕೂತಿರ್ತೀರಾ, ಟೀಚರ್ ಒಂದು ಕ್ವಶನ್ ಕೇಳ್ತಾರೆ, ಯಾವುದೋ ಒಬ್ಬ ಹುಡುಗ ಬೇಗ ಆನ್ಸರ್ ಹೇಳ್ದ, ಲೆಟ್ ಹಿಮ್ ಡೂ ಇಟ್, ನೋ ಪ್ರಾಬ್ಲಮ್. ಅವನೇ ಮುಂದಕ್ಕೆ ಹೋಗಲಿ, ನಾವೇ ಹಿಂದಕ್ಕಿರೋಣ. ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಫಸ್ಟು? ನನಗೆ ಕರೆಕ್ಟ್ ಆನ್ಸರ್ ಬರ್ತಾ ಇದೆಯಾ, ಬರ್ತಾ ಇದೆ, ಸಾಕು. ಮುಂದಕ್ಕೆ ನಾವು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಬೋದು. ಸ್ಪೀಡ್ನ ನಾವು ಯಾವಾಗ ಬೇಕಾದ್ರೆ ಜಾಸ್ತಿ ಮಾಡ್ಬೋದು, ಬಟ್ ಆಕ್ಯುರಸಿ ಕೆನಾಟ್ ಬಿ ಡನ್. ಟು ಅಟೈನ್ ಆಕ್ಯುರಸಿ ಯು ಹ್ಯಾವ್ ಟು ಬಿ ಗುಡ್ ಇನ್ ಕಾನ್ಸೆಪ್ಟ್ಸ್, ಫಾರ್ಮ್ಯುಲಾ, ಕ್ಯಾಲ್ಕುಲೇಷನ್, ಅಪ್ಲಿಕೇಶನ್. ಇದೆಲ್ಲ ಬೇಕು ಆಕ್ಯುರಸಿಗೆ. ಸ್ಪೀಡಿಗೆ ಏನಿಲ್ಲ. ಆಕ್ಯುರಸಿ ಜಾಸ್ತಿ ಆಗ್ತಾ ಇದ್ರೆ, ಸೊ ಆಕ್ಯುರಸಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್. ಆಸ್ ಯುವರ್ ಆಕ್ಯುರಸಿ ಇನ್ಕ್ರೀಸಸ್, ಸ್ಪೀಡ್ ವಿಲ್ ಆಲ್ಸೋ ಇನ್ಕ್ರೀಸ್ ಸ್ಟೂಡೆಂಟ್ಸ್, ಫಾರ್ ಶ್ಯೂರ್. ಓಕೆ, ಸೊ ಸ್ಪೀಡ್ ವಿತೌಟ್ ಆಕ್ಯುರಸಿ ಇಸ್ ಡೇಂಜರಸ್. Build accuracy first, then add speed. 80 out of 80 ಅಂತ ನಾವು ಮಾತಾಡ್ತಾ ಇದೀವಿ. One of the most important point is presentation matters more than you think. So evaluators, ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದೀನಿ. Your answer sheet is your brand. Examiners evaluate 100 of papers, make yours easy to read and your marks will reflect it. So question number ಬರೀತೀರಾ, ಕ್ಲೀನಾಗಿ ಕ್ವಶನ್ ನಂಬರ್ ಬರೀರಿ, ಗಿವನ್ ಡೇಟಾ ಬರೀರಿ, ಫಾರ್ಮ್ಯುಲಾ ಬಾಕ್ಸ್ ಹಾಕಿ, ಸಬ್ಸ್ಟಿಟ್ಯೂಟಿಂಗ್ ಕ್ಲೀನಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ವರ್ಕಿಂಗ್ ತೋರಿಸಿ, ರಫ್ ಕಾಲಮ್ ಯೂಸ್ ಮಾಡಿ, ಫೈನಲ್ ಆನ್ಸರ್ ಬರೆದ್ಬಿಟ್ಟು ಪುಟ್ ಅ ಬಾಕ್ಸ್ ಅಟ್ ದ ಲಾಸ್ಟ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಪೇಪರ್. ರೈಟ್ ದ ಫಾರ್ಮುಲಾಸ್ ಫಸ್ಟ್, ಶೋ ಎವ್ರಿ ಸ್ಟೆಪ್, ಬಾಕ್ಸ್ ಯುವರ್ ಫೈನಲ್ ಆನ್ಸರ್. ಸೇಮ್ ಥಿಂಗ್ ಐ ಹ್ಯಾವ್ ಟೋಲ್ಡ್. ಫಾರ್ಮುಲಾಗೂ ಬಾಕ್ಸ್ ಹಾಕಿ, ಫೈನಲ್ ಆನ್ಸರ್ಗೂ ಬಾಕ್ಸ್ ಹಾಕಿ, ಪ್ರತಿಯೊಂದು ಸ್ಟೆಪ್ಪಿನ ವರ್ಕಿಂಗ್ನ ತೋರಿಸಿ. ಎಲ್ಲಿ ನೆಸೆಸರಿ ಇದೆಯೋ ಅಲ್ಲಿ ಡಯಾಗ್ರಾಮ್ನ ಕೂಡ ಡ್ರಾ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಪ್ರೆಸೆಂಟೇಷನ್. ದ ಹಿಡನ್ ಮಾರ್ಕ್ಸ್ ನೋ ಬಡಿ ಟಾಕ್ಸ್ ಅಬೌಟ್, ಇಲ್ಲಿದೆ ನೋಡಿ. ನೀಟ್ನೆಸ್ ಈಕ್ವಲ್ಸ್ ಎಕ್ಸ್ಟ್ರಾ ಮಾರ್ಕ್ಸ್, ಆದಷ್ಟು ಸ್ಕ್ರಾಚಿಂಗ್ನ ಅವಾಯ್ಡ್ ಮಾಡಿ. ಸ್ಟೆಪ್ಸ್ ಈಕ್ವಲ್ಸ್ ಮಾರ್ಕ್ಸ್ ಈವನ್ ವೆನ್ ದ ಆನ್ಸರ್ ಇಸ್ ರಾಂಗ್. ನಾನು ಹೇಳಿದೆ ಮುಂಚೆನೆ. ಸೊ ಸ್ಟೆಪ್ ವೈಸ್ ನೀವು ಬರೆದಾಗ ಫೈನಲ್ ಆನ್ಸರ್ ರಾಂಗ್ ಇದ್ದಾಗಲೂ ಕೂಡ, ಫಾರ್ ಆಲ್ ದೋಸ್ ಸ್ಟೆಪ್ಸ್ ವಿಲ್ ಬಿ ಗೆಟಿಂಗ್ ದ ಮಾರ್ಕ್ಸ್ ಸ್ಟೂಡೆಂಟ್ಸ್. ನೀಟ್ ಡಯಾಗ್ರಾಮ್ಸ್, ಸೊ ವೇರ್ ಎವರ್ ಡಯಾಗ್ರಾಮ್ಸ್ ಆರ್ ನೆಸೆಸರಿ, ಪುಟ್ ಡಯಾಗ್ರಾಮ್ಸ್ ದೇರ್. ಇನ್ ಜಾಮಿಟ್ರಿ ಆ್ಯಂಡ್ LPP is linear programming. ಅದು 6 ಮಾರ್ಕ್ಸಿಗೆ ನಾನು ಹೇಳಿದ್ನಲ್ವ, ಅದಕ್ಕೆ ಗ್ರಾಫ್ ಬೇಕಾಗುತ್ತೆ. ಬಟ್ ಡಯಾಗ್ರಾಮ್ ಎಲ್ಲಿ ನೆಸೆಸರಿ ಅಂತ ನಿಮಗೆ ಅನ್ಸುತ್ತೋ, ದೇರ್ ಪುಟ್ ಅ ಡಯಾಗ್ರಾಮ್, ರಫ್ ಆಗಿ ಡಯಾಗ್ರಾಮ್ ಹಾಕಿ ಸಾಕು. ಓಕೆ, ಸೊ ನೆಕ್ಸ್ಟ್, ಕಾಮನ್ ಮಿಸ್ಟೇಕ್ಸ್ ದಟ್ ಕಾಸ್ಟ್ ಸ್ಟೂಡೆಂಟ್ಸ್ ಮಾರ್ಕ್ಸ್. ಸೊ ವಾಟ್ ಆರ್ ದೋಸ್ ಕಾಮನ್ ಮಿಸ್ಟೇಕ್ಸ್? ಸ್ಕಿಪ್ಪಿಂಗ್ ದ ಸ್ಟೆಪ್ಸ್, ನೋ ರಿವಿಷನ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ರಿವಿಷನ್ ಇಸ್ ಇಗ್ನೋರಿಂಗ್ PYQs, ಓವರ್ ಕಾನ್ಫಿಡೆನ್ಸ್. ಸೊ ಓವರ್ ಕಾನ್ಫಿಡೆನ್ಸ್ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ. PYQs ಇಗ್ನೋರ್ ಮಾಡಕ್ಕೆ ಹೋಗಬೇಡಿ, ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ಸ್ನ ಬರೀರಿ, ಮತ್ತೆ ರಿವಿಷನ್ನ ಮಾಡಿ ಆದಷ್ಟು. ಆಲ್ ರೈಟ್, ಈ ಎಂಟೈರ್ ವಿಡಿಯೋ ಸಮರಿ ನಾನು ನಿಮ್ಗೆ ಲಾಸ್ಟಲ್ಲಿ ಒಂದ್ಸತಿ ಹೇಳ್ತೀನಿ. ದ ಫೈನಲ್ ಮೆಸೇಜ್ ಇಸ್ ದಿಸ್: ಮೋಟಿವೇಶನ್ ವಿಲ್ ಗೆಟ್ ಯು ಸ್ಟಾರ್ಟೆಡ್, ಬಟ್ ಡಿಸಿಪ್ಲಿನ್ ಗೆಟ್ಸ್ ಯು 80 out of 80. ಸೊ ಸ್ಟೂಡೆಂಟ್ಸ್, ಇವತ್ತು ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲರೂ ನಿಮಗೆ ನೀವೇ ಕಮಿಟ್ ಆಗಿ, ಇವತ್ತಿಂದ ನಾನು ಪ್ರತಿದಿನ, ಎಕ್ಸೆಪ್ಟ್ ಸಂಡೇಸ್ ಬಿಡಿ, ಸಂಡೇಸ್ ಟೇಕ್ ರೆಸ್ಟ್, ಪ್ರತಿದಿನ 1.5 hour to 2 hours ಮ್ಯಾಥ್ಸಿಗೆ ಎತ್ತಿಡ್ತೀನಿ. ಪ್ರತಿದಿನ 1.5 to 2 hours ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ನೀವು, ಯು ವಿಲ್ ಗೆಟ್ 80 out of 80 ಫಾರ್ ಶ್ಯೂರ್, ಮಾರ್ಕ್ ಮೈ ವರ್ಡ್ಸ್. ಪ್ರತಿದಿನ ನೀವು 1.5 hours to 2 hours ಮ್ಯಾಥ್ಸಿಗೆ ಕೊಟ್ಟರೆ ಯು ವಿಲ್ ಗೆಟ್ 80 on 80 ಫಾರ್ ಶ್ಯೂರ್ ಸ್ಟೂಡೆಂಟ್ಸ್. ಓಕೆ, ಸೊ ಏನು ಮಾಡಬೇಕು? ಈ ಇದರಲ್ಲಿ ಫಾರ್ಮುಲಾಸ್ನ ಪ್ರಾಕ್ಟೀಸ್ ಮಾಡಿ, ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡಿ, ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಮಾಡಿ. ಐ ಥಿಂಕ್ ದಟ್ ಇಸ್ ಮೋರ್ ದನ್ ಇನಫ್, ಬಟ್ ಯು ಹ್ಯಾವ್ ಟು ಡೂ ಇಟ್ ಎವ್ರಿ ಡೇ. ಡಿಸಿಪ್ಲಿನ್ ಗೆಟ್ಸ್ ಯು ಟು 80 out of 80. ರೈಟ್? ಓಕೆ, ಸೊ ಫೈನಲ್ ಮೆಸೇಜ್: ಕನ್ಸಿಸ್ಟೆಂಟ್ ಇಸ್ ಗ್ರೇಟರ್ ದ್ಯಾನ್ ಮೋಟಿವೇಶನ್. ಮೋಟಿವೇಶನ್ ಹೇಳಿದ ತಕ್ಷಣ ಅನ್ಸತ್ತೆ ಹೌದು ನಾನು ಓದಬೇಕು ಅಂತ, ಬಟ್ ಕನ್ಸಿಸ್ಟೆನ್ಸಿ ಈಸ್ ವೇ ಮೋರ್ ಗ್ರೇಟರ್ ದೆನ್ ಮೋಟಿವೇಶನ್ ಸ್ಟೂಡೆಂಟ್ಸ್. ಸಿಸ್ಟಮ್ಸ್ ಇಸ್ ಗ್ರೇಟರ್ ದ್ಯಾನ್ ವಿಲ್ ಪವರ್. ಸೊ ಸಿಸ್ಟಮ್ ಅಂದ್ರೆ ಪ್ರತಿದಿನ 1.5 hour ಓದ್ತೀನಿ. ಈ 1.5 hour ಅಲ್ಲಿ 15 ನಿಮಿಷ ನಾನು ಫಸ್ಟು ಫಾರ್ಮುಲಾಸಿಗೆ ಎತ್ತಿಡ್ತೀನಿ. 1 hour ಕಂಪ್ಲೀಟ್ಲಿ ನಾನು ಎಕ್ಸಸೈಸ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಾಡ್ತೀನಿ. ಕೊನೆಯ 15 ನಿಮಿಷ ನನ್ನಷ್ಟಕ್ಕೆ ನಾನೇ ಎವ್ಯಾಲ್ಯೂಯೇಟ್ ಮಾಡ್ಕೋತೀನಿ, ಅಥವಾ ಎಲ್ಲಿ ತಪ್ಪಾಗಿದೆಯೋ ಅದನ್ನು ನೋಡ್ಕೊಳ್ತೀನಿ. ಸೊ ದಿಸ್ ಇಸ್ ದ ಸಿಸ್ಟಮ್. ಓಕೆ, ಬಿಲ್ಡ್ ಅ ರೂಟೀನ್, ಫಾಲೋ ದ 30-day ಪ್ಲಾನ್. 30 day ಅಂದರೆ ಜಸ್ಟ್ ಅನ್ ಎಕ್ಸಾಂಪಲ್ ಅದಷ್ಟೇ. ದ ಪೇಪರ್ ಇಸ್ ಫೇರ್ ಅಂದರೆ ಏನು? ದ ಎಕ್ಸಾಮ್ ರಿವಾರ್ಡ್ಸ್ ಪ್ರಿಪರೇಷನ್, ಎವ್ರಿಥಿಂಗ್ ದಟ್ ಕಮ್ಸ್ ಇಸ್ ಪ್ರಿಡಿಕ್ಟಬಲ್ ಇಫ್ ಯು ಆರ್ ಪುಟ್ ಇನ್ ಯುವರ್ ವರ್ಕ್. ಸೊ ದಿಸ್ ಇಸ್ ದ ಫೈನಲ್ ಮೆಸೇಜ್ ಸ್ಟೂಡೆಂಟ್ಸ್. ಟೆಕ್ಸ್ಟ್ ಬುಕ್ ನಿಮ್ಮ ಕೈಯಲ್ಲಿದೆ, ಬ್ಲೂ ಪ್ರಿಂಟ್ ನಿಮ್ಮ ಕೈಯಲ್ಲಿದೆ. ಬ್ಲೂ ಪ್ರಿಂಟ್ ಹೇಳ್ತಾ ಇದೆ ಎಕ್ಸಾಮಿನೇಷನಲ್ಲಿ ಈ ಚಾಪ್ಟರಿಂದ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದೆ.
ನಿಮ್ಮ ಕೆಲಸ ಏನು, ಬ್ಲೂ ಪ್ರಿಂಟ್ನ ನೋಡಿ ಬುಕ್ನ ಓದಿ ಹೋಗ್ಬಿಟ್ಟು ಬರಿಬೇಕು. ಬುಕ್ನ ನೋಡಿ ಹೋಗಿ ಬರಿಬೇಕಲ್ಲ, ಬುಕ್ನ ನೋಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಫಾರ್ಮುಲಾಸ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಎಕ್ಸಾಮ್ ಬರೀಬೇಕು. ಸೊ ರಿಮೆಂಬರ್ ದಿಸ್, ಲೆಫ್ಟ್ ಹ್ಯಾಂಡ್ ಇಸ್ ಟೆಕ್ಸ್ಟ್ ಬುಕ್, ರೈಟ್ ಹ್ಯಾಂಡ್ ಇಸ್ ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟ್ ನೋಡಿ ಟೆಕ್ಸ್ಟ್ ಬುಕ್ ಓದಿ ಪ್ರಾಕ್ಟೀಸ್ ಮಾಡಿ, ಬ್ಲೂ ಪ್ರಿಂಟ್ ನೋಡಿ ಟೆಕ್ಸ್ಟ್ ಬುಕ್ ಓದಿ ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ಮೈ ಫೈನಲ್ ಮೆಸೇಜ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ಎವ್ರಿ ಡೇ 1.5 hour ಎತ್ತಡಿ. ಸೊ ಇವತ್ತಿಂದ ನೀವು ಕಮಿಟ್ ಆಗ್ತಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಸರ್ ಎವ್ರಿ ಡೇ ಐ ಆಮ್ ಕಮಿಟಿಂಗ್ 1.5 hours ಟು ಮ್ಯಾಥ್ಸ್ ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಸ್ಟೂಡೆಂಟ್ಸ್ ಕಮಿಟ್ ಆಗಿದ್ದೀರಾ, ಮತ್ತು ಎಷ್ಟು ಜನ ಸ್ಟೂಡೆಂಟ್ಸ್ಗೆ 80 out of 80 ಬರುತ್ತೆ ಫಾರ್ ದ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಆಲ್ ರೈಟ್, ಓಕೆ. ಸೊ ಯು ಆರ್ ಕ್ಲೋಸರ್ ದ್ಯಾನ್ ಯು ಥಿಂಕ್. ಎವ್ರಿ ಫಾರ್ಮುಲಾ ಯು reviewed, every problem you solved, every mock paper you attempted, it's all compounding. Keep going. NCERT first, practice daily 3.5 hours ಅಂತ ಹೇಳಿದ್ದೀನಿ ನಾನು ಇಲ್ಲಿ. ಸೊ ಇಟ್ ಈಸ್ ವೆರಿ ಅರ್ಲಿ ಫಾರ್ ಯು. 1.5 to 2 hours ಮಾಡಿ ಫಾರ್ ಮ್ಯಾಥ್. ಸೊ ಸಿ, ಮಂಡೇ ಟು ಫ್ರೈಡೇ 1.5 to 2 hours ಫಾರ್ ಮ್ಯಾಥ್. ಸ್ಯಾಟರ್ಡೇ ಡೂ ರಿವಿಷನ್ ಆಫ್ ದ ಹೋಲ್ ವೀಕ್. ಸಂಡೇ ಟೇಕ್ ರೆಸ್ಟ್. ಓಕೆ, ಸಂಡೇ ಆರಾಮಾಗಿರಿ. ಸಂಡೇ ಮ್ಯಾಥ್ಸ್ ಮಾಡೋಕ್ಕೆ ಹೋಗಬೇಡಿ, ಸಂಡೇ ಬಿಟ್ಬಿಡಿ. ಸಂಡೇ ಕ್ರಿಕೆಟ್ ಆಡಿ, ಸಂಡೇ ಟಿ ವಿ ನೋಡಿ, ಸಂಡೇ ಮೂವಿಗೆ ಹೋಗಿ, ಸಂಡೇ ಏನು ಬೇಕಾದರೂ ಮಾಡಿ, ಮ್ಯಾಥ್ಸ್ ಮಾಡಬೇಡಿ. ಸಂಡೇ ಟೇಕ್ ರೆಸ್ಟ್. ಬಟ್ ಮಂಡೇ ಟು ಫ್ರೈಡೇ ನೋ ಮಿಸ್ಸಿಂಗ್ ಸ್ಟೂಡೆಂಟ್ಸ್. ಜ್ವರ ಇಲ್ಲ, ಓಕೆ. ಫಂಕ್ಷನ್ ಇದೆ, ಫೈನ್. ಯಾವ್ಯಾವ ದಿನ ಆಗೋದಿಲ್ವೋ ಆ ದಿನ ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಆದಷ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. 80 out of 80 is yours. It was always possible. Now go and prove it. Okay? It's possible even right now, students. ನೀವು ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, even right now it's possible. You have to commit to yourself. Every day 1.5 to 2 hours ನಾನು ಮ್ಯಾಥ್ಸ್ ಓದ್ತೀನಿ and 80 out of 80 is yours. So comment in the comment section below 80 out of 80 is mine ಅಂತ. ಸೊ ನಾನು ನಿಮ್ಮ ಕಮೆಂಟ್ಸ್ ಕಾಯ್ತಾ ಇದ್ದೀನಿ. ಸೊ ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು, ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ಇದೇ ರೀತಿ ಇನ್ನಷ್ಟು ವೀಡಿಯೋಸ್ ಜೊತೆಗೆ ಬರ್ತಾ ಇರ್ತೀವಿ ಮುಂದೆ ಪರೀಕ್ಷೆ ಯೂಟ್ಯೂಬ್ ಚಾನಲ್ನ. ಸ್ಟೇ ಟ್ಯೂನ್ಡ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.